ವಿಶ್ವತತ್ವ ವಂದೇ ತದ್ಗುಣಲಬ್ಧಯೇ ವಂದೇ ತದ್ಗುಣಲಬ್ಧಯೇ. ಎರಡು ಸಾವಿರ ವರ್ಷಗಳ ಪೂರ್ವದೊಳಗ ಆಚಾರ್ಯ ಉಮಾಸ್ವಾಮಿ ಭಗವಂತರ ರಚನೆ ಮಾಡಿದ್ದಾರೆ. ಇದರ ಮೇಲೆ 20ನೇ ಶತಮಾನದೊಳಗ ರಾಮ್ಜಿ ಭಾಯಿ ಅನ್ನೋರ ಗುಜರಾತ್ನೊಳಗ ಪ್ರಮಾಣಬದ್ಧ ಟೀಕಾ ಬರ್ತಾರೆ. ಅದರದ್ದೇ ಕನ್ನಡನೊಳಗ ನಮ್ಮ ಕೈಯೊಳಗೆ. ಈ ಜೀವ ಅನಾದಿ ಕಾಲದಿಂದ ಸಂಸಾರದೊಳಗೆ ಪರಿಭ್ರಮಣೆ ಮಾಡ್ತಾ ಇದ್ದಾನೆ. ಆದರೆ ಈ ಸಂಸಾರ ಪೂರ್ಣ ದುಃಖಮಯ ಇದೆ. ಇದರ ಬೋಧ ಯಾವಾಗ ಆಗ್ತಿದೆ ಆಗ ಈ ಸಂಸಾರದಿಂದ ಬಿಡುಗಡೆ ಹೊಂದುವಂತಹ ಕಾರ್ಯವನ್ನ ಜೀವ ಮಾಡ್ತಾನೆ. ಸಂಸಾರದಿಂದ ಬಿಡುಗಡೆ ಹೊಂದುವಂತಹ ಕಾರ್ಯ ಮಾಡ್ತಾನೋ ಅರ್ಥಾತ್ ಜೀವ ಸ್ವಯಂ ಮುಕ್ತದ. ಸಂಸಾರದೊಳಗೆ ಇದ್ರೂ ಕೂಡ ಸಂಸಾರದಿಂದ ಅತ್ಯಂತ ಭಿನ್ನನಾದಂತೆ ಅವ ತನ್ನ ಸ್ವರೂಪವನ್ನ ತಿಳ್ಕೊಳ್ಳದ ಇದು ಒಂದೇ ಸಂಸಾರದಿಂದ ಬಿಡುಗಡೆ ಹೊಂದುತ್ತಾರೆ. ಅದನ್ನು ಹೊರತುಪಡಿಸಿ ಸಂಸಾರದಿಂದ ಬಿಡುಗಡೆ ಹೊಂದುವ ಕಾರ್ಯ ಬೇರೆ ಯಾವುದೂ ಇಲ್ಲವೇ ಇಲ್ಲ. ನಮ್ದು ಭ್ರಮೆ ಇದೆ ಅನಾದಿ ಕಾಲದಿಂದ. ಸ್ವಯಂ ನಾವು ಅಪರಾಧ ಮಾಡ್ತೇವೆ ಮತ್ತ ಕರ್ಮದ ಮೇಲೆ ಆರೋಪ ಮಾಡ್ತೇವೆ. ಈ ಪ್ರವೃತ್ತಿ ನಮ್ದು ಹೋಗೋದನ್ನೇ ಇಲ್ಲ. ಅದರ ಸಲುವಾಗಿ ಇಲ್ಲಿ ಪ್ರಾರಂಭದೊಳಗ 1ನೇ ಅಧ್ಯಾಯದೊಳಗನ ಆಚಾರ್ಯ ಭಗವಂತರ ಮೋಕ್ಷದ ಮಾರ್ಗ ಹೇಳ್ತಾರು. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರದ ಏಕತೆ ಏನಿದೆಯೋ ಅದೇ ಮೋಕ್ಷ ಮಾರ್ಗ ಇದೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೂ ಮೋಕ್ಷ ಮಾರ್ಗ ಇಲ್ಲ. ಆದ್ರೆ ಅದನ್ನ ಒಂದನ್ನ ಹೊರತುಪಡಿಸಿ ಮೋಕ್ಷ ಸಲುವಾಗಿ ಅನಂತ ಉಪಾಯಗಳನ್ನ ಮಾಡ್ತಾ ಇದ್ದೇವೆ ಅನಾದಿ ಕಾಲದಿಂದ. ಈಗ ವರ್ತಮಾನ ಕಾಲದಲ್ಲಿ ಕೂಡ ಈ ಸಮಯದಲ್ಲಿ ಕೂಡ ನಾವು ಬಾಹ್ಯದೊಳಗನ ಕಾರ್ಯ ಮಾಡ್ತಾ ಇದ್ದೀವಿ. ಮೋಕ್ಷ ಮಾರ್ಗದ ಪ್ರಾರಂಭ ಅರ್ಥಾತ್ ತನ್ನ ನಿಜ ಸ್ವಭಾವದ ಅನುಭವ ಆಗುತ್ತದೆ. ತನ್ನ ಭಗವಾನ್ ಆತ್ಮನ ಅನುಭವ ಆಗುತ್ತದೆ. ಯಾವ ಪ್ರಕಾರ ಸಕ್ಕರೆ ಸಿಹಿದ ಅನುಭವ ಆಗ್ತಿದೆ ಸಕ್ಕರೆಯನ್ನ ನಾಲ್ಗಿನಲ್ಲಿ ಇಡುವುದರಿಂದ, ಅದೇ ಪ್ರಕಾರ ನಿಜ ಶುದ್ಧಾತ್ಮನ ಅನುಭವ ಆಗೋದ ಆ ಅನುಭವ ಆತ್ಮ ಸ್ವಯಂ ಅರೂಪಿ ಇದ್ದಾನೆ, ಅವನ ಪರ್ಯಾಯ ಅರೂಪಿಗಳು. ಆತ್ಮ ಚೈತನ್ಯ ಯುಕ್ತ ಇದ್ದಾನೆ, ಆತನ ಪರ್ಯಾಯ ಕೂಡ ಚೈತನ್ಯ ಯುಕ್ತದ. ಜಡ ಇಂದ್ರಿಯಗಳಿಂದ ಮನುಷ್ಯನಿಂದ ಆತ್ಮ ಯಾವಾಗೂ ತಿಳಿದು ಬರಲೇ ಇಲ್ಲ. ಆದ್ರೂ ಕೂಡ ಈ ಶರೀರದ ಕ್ರಿಯಾಕಾಂಡದಿಂದ ಆತ್ಮನನ್ನ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಅಥವಾ ಸುಖದ ಮಾರ್ಗವನ್ನ ದೊರಕಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಎಲ್ಲಾ ಸಂಪೂರ್ಣ ನಮ್ಮ ಪ್ರಯತ್ನಗಳ ಮೇಲೆ ನೀರು ಹಾಕ್ತಾ ಇಲ್ಲಿ ಒಂದೇ ಒಂದು ಮಾತು ಹೇಳ್ತಾರೆ, ಸಮ್ಯಕ್ ದರ್ಶನವೆಂದರೇನು. ಸಮ್ಯಕ್ ದರ್ಶನ ಅರ್ಥಾತ್ ಇದೇನೈತಿ, ಇದು ನಿಜ ಶುದ್ಧಾತ್ಮನ ಅನುಭವಿ. ಸಮ್ಯಕ್ ದರ್ಶನ ಯಾವುದೇ ಒಂದು ಕಾರ್ಯ ಇಲ್ಲ ರೀ. ಇದು ತನ್ನ ನಿಜ ಶುದ್ಧಾತ್ಮನ ಅನುಭವ ಆಗೋದ, ಇದು ಸಮ್ಯಕ್ ದರ್ಶನ ಐತಿ. ಸಮ್ಯಕ್ ದರ್ಶನ ಬಾಹ್ಯದೊಳಗಿಲ್ಲ, ಇಂದ್ರಿಯದಿಂದ ಬರುವುದಿಲ್ಲ, ಮನುಷ್ಯನಿಂದ ಬರುವುದಿಲ್ಲ. ಸಮ್ಯಕ್ ದರ್ಶನ ಆತ್ಮನ ಅತೀಂದ್ರಿಯ ಆನಂದ ಏನಿದೆ ಅದು ಸಮ್ಯಕ್ ದರ್ಶನ. ಅದಕ್ಕೆ ನಾವು ಅನುಭವ ಅಂತ ಹೇಳ್ತೇವೆ ವಿಶೇಷತೆ. ಅದೇ ಮಾತನ್ನ ಇಲ್ಲಿ ಯಾರ ಅನಾದಿ ಕಾಲದಿಂದ ಇಂದಿನವರೆಗೆ ಸುಖದ ಪ್ರಯೋಗಗಳನ್ನ ಬಾಹ್ಯದಲ್ಲಿ ಮಾಡ್ತಾ ಇದ್ದೇವೆ, ಸುಖದ ಪ್ರಯೋಗ ಬಾಹ್ಯದೊಳಗ ಮಾಡಿ ಅದರಿಂದ ಸತತ ಪ್ರತಿಯೊಂದು ಪ್ರಯೋಗದೊಳಗ ವಿಫಲ ಆಗ್ತಾ ಇತ್ತು. ಪ್ರತಿಯೊಂದು ಪ್ರಯೋಗದೊಳಗ ವಿಫಲ ಆಗ್ತಾ ಇದ್ದೇವೆ. ಸುಖದ ಪ್ರಾಪ್ತಿ ನಮ್ಗ ಆಗ್ತಾನೆ ಇಲ್ಲ. ಆ ಎಲ್ಲಾ ಅನಂತ ಪ್ರಯೋಗಗಳ ನಿನ್ನೂ ನಿಷ್ಫಲಿದವು ಅನ್ನೋದನ್ನ ಇಲ್ಲಿ ಸಾರಿ ಹೇಳ್ತಾ ಏನ್ ಹೇಳ್ತಾರು, ಒಂದೇ ಮತ ಸಮ್ಯಕ್ ದರ್ಶನವೆಂದರೇನು. ಈ ಪ್ರಶ್ನೆ ನಮಗೂ ಉಪಸ್ಥಿತ ಆದ ನಂತರ ಸಮ್ಯಕ್ ದರ್ಶನದ ಮಾತು ತಿಳಿದ್ಬರ್ತೀವಿ. ನಾನು ಸಂಸಾರ ಹೇಗ್ ಮಾಡೋದು, ಈ ಪ್ರಶ್ನೆ ಉಪಸ್ಥಿತ ಆದ ನಂತರ ಸಂಸಾರ ಹೇಗ್ ಮಾಡೋದ, ಅದಕ್ಕೆ ಸಲಕರಣೆಗಳನ್ನ ಸಂಗ್ರಹ ಮಾಡೋದ ಉಪಾಯ ಜೀವ ಮಾಡ್ತಾನೆ.
ಅದರ ಸಲುವಾಗಿ ಇಲ್ಲಿ ಸಮ್ಯಕ್ ದರ್ಶನ ಅರ್ಥಾತ್ ನನಗ ಆತ್ಮನ ಅನುಭೂತಿ ಆಗೋದ ಆ ಅನುಭೂತಿಯಿಂದ ಹೊರತುಪಡಿಸಿ ನನಗ ಸುಖ ಇಲ್ಲ. ಈ ಮಾತಿಂದ ಮೊದಲು ನಮಗ ನನ್ನಲ್ಲೇನ ಬೋಧ ಆಗ್ಲಿಕ್ಕದೆ. ಬೋಧ ಆದ ನಂತರ ಇಲ್ಲಿ ಏನ್ ಹೇಳ್ತಾರು, ಸಮ್ಯಕ್ ದರ್ಶನವೆಂದರೇನು? ಇದು ಪ್ರಶ್ನೆ ಉಪಸ್ಥಿತ ಮಾಡಿದ ನಂತರ ಜ್ಞಾನಿ ಮಹಾಪುರುಷರು ಏನ್ ಹೇಳ್ತಾರು, ಸಮ್ಯಕ್ ದರ್ಶನವು ಇದು ಜೀವ ದ್ರವ್ಯದ ಶ್ರದ್ಧಾಗುಣದ ಒಂದು ನಿರ್ಮಲ ಪರ್ಯಾಯವಿದೆ. ಜೀವ ದ್ರವ್ಯದ ಶ್ರದ್ಧಾಗುಣದ ಒಂದು ನಿರ್ಮಲ ಪರ್ಯಾಯ. ಒಂದೇ ಸಲ ಸಮ್ಯಕ್ ದರ್ಶನ ಆದ್ರೆ ಅಖಂಡ ಉಳಿದಿಲ್ಲ. ಒಂದೇ ಸಲ ಸಮ್ಯಕ್ ದರ್ಶನ ಒಂದು ಸಮಯ ಉಳಿಯುತ್ತೆ. ಏನ್ ಹೇಳ್ತಾರ್ರಿ, ನಾವು ಪ್ರತಿಯೊಂದು ಶಬ್ದದ ಮೇಲೆ ಗಮನ ಇಟ್ಟು ನೋಡಿದ್ರೆ ನಮಗೂ ಉತ್ತರ ನಮ್ಮಲ್ಲೇನ ಸಿಗ್ತೈತಿ. ಇದು ಜೀವ ದ್ರವ್ಯದ ಶ್ರದ್ಧಾ ಗುಣದ ಒಂದು ನಿರ್ಮಲ ಪರ್ಯಾಯ ಇದೆ. ಅಂದ್ರೆ ಮಲಿನ ಪರ್ಯಾಯ ನಮ್ಮದೇ ಇವೆ, ಇದರದ ಸ್ವೀಕಾರ ನಮ್ಮದೇ ಆಗ್ಬೇಕ್ರಿ. ಈ ಶಬ್ದದ ಮಲಿನ ಪರ್ಯಾಯ ನನ್ನಲ್ಲಿ ಇವೆ, ಇದು ಸ್ವೀಕಾರ ಆದ ನಂತರ ನಾನು ಸಮ್ಯಕ್ ದರ್ಶನದ ಉಪಾಯ ಮಾಡೋ ಸಾಧ್ಯ. ಈಗ ಇರೋದಿದು ಮಲಿನ ಪರ್ಯಾಯ ಅಥವಾ ನಿರ್ಮಲ ಪರ್ಯಾಯ, ಇದರದ ನಿರ್ಣಯ ನಮ್ಮದೇ ಆಗೋದು ಅನಿವಾರ್ಯ. ನಾವೇನ್ ತಿಳ್ಕೊಂಡಿದೀವ್ರಿ, ನಾವ್ ಯಾರಿಗೆ ಅಪರಾಧ ಮಾಡಲಿಲ್ಲ, ಯಾರು ದೊಡ್ಡ ಮನಗಿಸಲಿಲ್ಲ, ಯಾರಿಗೆ ಅಪಶಬ್ದ ಮಾತಾಡ್ಲಿಲ್ಲ. ಇವು ಧರ್ಮ ಅಲ್ಲರಿ. ಇದೆಲ್ಲ 5 ಇಂದ್ರಿಯದ ಮೂಲಕ ಆಗುವ ಮಾತದವ್ರಿ. ಈ ಇಂದ್ರಿಯಗಳಿಂದ ಆತ್ಮನಲ್ಲಿ ಯಾವ ಕಾರ್ಯ ಆಗುದಿಲ್ಲ. ಯಾವದ 5 ಇಂದ್ರಿಯ ಆಶ್ರಯಭೂತ ಇದೆಯೋ ಆ ಶರೀರ ಭಗವಾನ್ ಆತ್ಮಂದಲ್ಲ. ನಾವು ಪ್ರತ್ಯಕ್ಷ ಕಾಣ್ತೇವೆ, ನೋಡಿದ್ದೇವೆ, ಅನುಭವ ಮಾಡ್ತೀವಿ. ಹೀಗೆ ಇದ್ರೂ ಕೂಡ ನಮ್ದ ಅನಾದಿ ಅಜ್ಞಾನ ಇಷ್ಟು ಗಾಢ ಇದೆ. ಆ ಶರೀರದ ಮೂಲಕನೇ ನಾವೇನ್ ಮಾಡ್ತಾ ಇದ್ದೇವೆ, ಸುಖದ ಪ್ರಾಪ್ತಿ ಮಾಡ್ಕೋಬೇಕು. ಶರೀರ ಇದು ಪುದ್ಗದಾಸ್ತಿಕ ಇದೆ, ಭಗವಾನಾತ್ಮ ಜೀವಾಸ್ತಿಕ ಇದೆ. ನಮಗ ಆಶ್ಚರ್ಯ ಆಗ್ಬಹುದು, ಭಗವಾನ್ ಮಂದಿರದೊಳಗಿರ್ತಾರೆ ಮತ್ತ ಭಗವಾನ್ ನನ್ನಲ್ಲೇನೂ ಇದ್ದಲ್ಲ. ಜ್ಞಾನಿ ಮಹಾಪುರುಷರ ನಮಗ ನಮ್ಮ ಭಗವಂತನ ಮೊದಲು ಪರಿಚಯ ಮಾಡಿಸ್ತಾರ್ರಿ. ನೀ ಸ್ವಯಂ ಭಗವಂತ ಇದ್ದಿ. ಭಗವಂತ ಬಾಹ್ಯ, ಭಗವಂತ ಬಾಹ್ಯದೊಳಗಿದ್ರೆ ಆ ಭಗವಂತನ ಅನಾದಿ ಕಾಲದಿಂದ ನಾವು ಸೇವಾ ಶುಶ್ರೂಷೆ ಮಾಡ್ತಾ ಬಂದಿದ್ದೇವೆ, ಆರಾಧನೆ ಮಾಡ್ತಾ ಬಂದಿದ್ದೇವೆ. ಆ ಭಗವಂತಕ್ಕೆ ಇದುವರೆಗೆ ನಮಗೆ ಏನು ಲಾಭ ಮಾಡ್ಲಿಲ್ಲ. ನಾವು ಮಾಡಿದ್ದ ಲಾಭ ಅಂತಂದ್ರೆ ಸಂಸಾರದ ಒಂದೇ ಲಾಭ. ಭಗವಂತ ಮಾಡಿದ್ದಾರೆ ಅರ್ಥಾತ್ ಭಗವಂತ ಮಾಡ್ಲಿಲ್ಲ, ಭಗವಂತ ಮಾಡ್ತಾ ಅನ್ನೋದು ನಮ್ಮ ಮಿಥ್ಯಾ ಅಭಿಪ್ರಾಯದಿಂದ ನಮಗೆ ಸಂಸಾರ. ಭಗವಂತ ಏನ್ ಮಾಡ್ತಾರೆ, ಭಗವಂತ ಸುಖ ದುಃಖದ ತಾತ ಅಲ್ಲವೇ ಅಲ್ಲ. ನಾವು ಭಗವಂತನ ಸ್ವರೂಪನ ತಿಳ್ಕೋದಿಲ್ಲ, ಇದರಿಂದ ನಿರ್ಣಯ. ನೋಡ್ರಿ, ನಾವು ಯಾವ ಉಪಾಯ ಮಾಡ್ರೇನು ಕೂಡ ಒಂದ್ ಜೀವಾಸ್ತಿ ಕಾಯ್ ಅಂದ್ರೆ ಏನ್, ಈ ಮಾತನ್ನ ನಾವು ಎಲ್ಲಿವರೆಗೆ ತಿಳ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ಅನಂತ 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 ಭಾವ ಹೋದ್ರೂ ಕೂಡ ನನ್ನ ಸ್ವರೂಪದ ಪರಿಚಯ ಅಂಶ ಕೂಡ ಆಗುದಿಲ್ಲ. ನಾನು ಜೀವಾಸ್ತಿ ಕಾಯ್ದೆ, ನಮಗೆ ಹೆಸರು ಹೊಸ ಕಂಡದ. ಜೀವ ಬೇರೆ, ಜೀವಾಸ್ತಿ ಕಾಯಿ ಬೇರೆ. ಹೇಗೆ ಜೀವ ಇದು ಕೂಟಸ್ಥ ಧ್ರುವ ದ್ರವ್ಯ ಇದೆ, ಅದು ಮುಕ್ತನೇ ಇದೆ, ಅದರೊಳಗೆ ಏನೂ ಮಾಡಬೇಕಾಗಿಲ್ಲ. ಆದ್ರೆ ಈಗ ನಮಗ ವರ್ತಮಾನ ಕಾಲದೊಳಗ ಯಾವ ಜೀವ ಅಸ್ಥಿ ಕಾಯಿದೆ, ಜೀವ ದ್ರವ್ಯ, ಜ್ಞಾನ ಗುಣ ಮತ್ತ ಮತಿ ಜ್ಞಾನ ರೂಪದ ಪರ್ಯಾಯ, ಇವು ಮೂರರ ಏಕತೆಗೆ ಏನಂತಾರು, ಜೀವಾಸ್ತಿ ಕಾಯ ಅಂತಾರೆ. ಈ ಜೀವಾಸ್ತಿ ಕಾಯದೊಳಗ ದ್ರವ್ಯ ಇದೆ, ಗುಣ ಇದೆ ಮತ್ತು ಪರ್ಯಾಯ. ದ್ರವ್ಯ, ಗುಣ ಮತ್ತು ಪರ್ಯಾಯ ಈ ಮೂರರ ಮಿಶ್ರಣ. ಈ ದ್ರವ್ಯ, ಗುಣ ಮತ್ತು ಪರ್ಯಾಯ ಇವು ಮೂರು ಶುದ್ಧ ಇದ್ರೆ ಅದಕ್ಕ ಜೀವಾಸ್ತಿ ಕಾಯ ಅಂತಾರೆ. ಆದ್ರೆ ನಮ್ಮ ಮೂರು ಶುದ್ಧ ಅದಾವ ಅಥವಾ ಇಲ್ಲ. ಇಲ್ಲಿ ಏನ್ ಹೇಳ್ರು,
ಜೀವ ದ್ರವ್ಯದ ಶ್ರದ್ಧಾ ಗುಣದ ಶುದ್ಧ ಜೀವ ದ್ರವ್ಯದ ಅಂತ ಹೇಳಿಲ್ಲ. ಹೋದಲ ಪ್ರಶ್ನೆ ಉಪಸ್ಥಿತ ಮಾಡಿತ್ತು. ಶುದ್ಧ ಜೀವ ದ್ರವ್ಯದ ಶುದ್ಧ ಶ್ರದ್ಧಾ ಗುಣದ ಈ ಮಾತು ಹೇಳಿ. ಇದಕ್ಕೆ ಕಾರಣ ಏನ? 8 ದಿವಸ ಅವಕಾಶ ಕೊಟ್ಟಿದ್ದಿದ್ರೆ ಅದರದ್ದು ಉತ್ತರ ಹುಡುಕೊಂಡು ಬರುವುದು. ಶುದ್ಧ ಜೀವ ದ್ರವ್ಯದ ಅಂತ ಹೇಳಿಲ್ಲ, ಶುದ್ಧ ಶ್ರದ್ಧಾ ಗುಣದ ಅಂತ ಹೇಳಲಿಲ್ಲ. ಆದರೆ ಒಂದೇ ಏನ್ ಹೇಳಿದರು? ನಿರ್ಮಲ್ ಪರ್ಯಾಯ. ನಿರ್ಮಲ್ ಪರ್ಯಾಯ ಅರ್ಥಾತ್ ನನ್ನಲ್ಲೇ ಮದಿನ ಪರ್ಯಾಯ ಇದೆ, ಇದು ಸ್ವೀಕಾರ ನನಗ ಆಗೋದು ಅನಿವಾರ್ಯ. ಈಗ ವರ್ತಮಾನದೊಳಗ ನಾನು ಸ್ವಯಂ ಜೀವ ಅಸ್ತಿ ಕಾಯಿ ಇಲ್ಲ. ಇದರದ ನಿರ್ಣಯ ಈ ಶಬ್ದದಿಂದ ಆಗ್ತಿದೆ. ಜೀವ ದ್ರವ್ಯದ ಶ್ರದ್ಧಾ ಗುಣದ ನಿರ್ಮಲ್ ಪರ್ಯಾಯ. ಶುದ್ಧ ಜೀವ ಅನ್ಲಿಲ್ಲ, ಶುದ್ಧ ಶ್ರದ್ಧಾ ಗುಣ ಅನ್ಲಿಲ್ಲ. ಅವು ಅಶುದ್ಧ ಆಗಲಿಲ್ಲ, ಆಗೋದನೇ ಇಲ್ಲ. ಅನಂತ ಕಾಲ ಕಳೆದ್ರೇನು ಅವು ಅಶುದ್ಧ ಆಗೋದನೇ ಇರ್ತವೆ. ಆಗಿದೆಯಲ್ಲಿ ಕೇವಲ ಒಂದು ಸಮಯದ ಪರ್ಯಾಯ. ನಾವು ಮಾಡೋದಿದೆ ಒಂದು ಸಮಯದ ಪರ್ಯಾಯದೊಳಗ ಬದಲಾವಣೆ. ಪರ್ಯಾಯದೊಳಗ ಬದಲಾವಣೆ ಮಾಡೋದಿದೆ. ಈ ಪ್ರಕಾರದ ಶಬ್ದದ ಪ್ರಯೋಗ ಆಗ್ತಿದೆ, ಶಬ್ದದ ಪ್ರಯೋಗ ಆಗ್ತಿದೆ. ಆದರೆ ಬದಲಾವಣೆ ಎಲ್ಲಿ ಆಗ್ಬೇಕಾಗಿದ್ರೆ, ಯಾವ ಜೀವ ದ್ರವ್ಯದೆ ಜ್ಞಾನ ರೂಪದ ಗುಣ ಇದೆ, ತ್ರಿಕಾಲಿ ಗುಣ. ಆ ಜ್ಞಾನ ರೂಪದ ಗುಣ ಶುದ್ಧ ಜೀವ ದ್ರವ್ಯ, ಜ್ಞಾನ ರೂಪದ ತ್ರಿಕಾಲಿ ಗುಣ. ಒತ್ತ ಕೊಟ್ಟ ಹೇಳ್ತಾರ್ರಿ, ಶುದ್ಧ ದ್ರವ್ಯ, ಶುದ್ಧ ಜೀವ ದ್ರವ್ಯ, ತ್ರಿಕಾಲಿ ಜ್ಞಾನ ಗುಣ. ಈ ನಮ್ಮ ಮಸ್ತಿಷ್ಕದ ಮೇಲೆ ಸಂಸ್ಕಾರ ಆಗ್ಬೇಕ್ರಿ. ಅನಾದಿ ಕಾಲದಿಂದ ಅವಿದ್ಯದ ಸಂಸ್ಕಾರ ನಮ್ಮಿದೆ. ಆ ಅವಿದ್ಯದ ಸಂಸ್ಕಾರ ಹೊರಟು ಹೋಗ್ಬೇಕಾದ್ರೆ ಇದು ನಾವೇನ್ ಮಾಡ್ಬೇಕ್ರಿ? ಜೀವ ತ್ರಿಕಾಲ ಶುದ್ಧದೆ, ಅವನಲ್ಲಿ ಇರುವಂತಹ ಜ್ಞಾನ ಮೊದಲಾದ ಅನಂತ ಗುಣಗಳು ತ್ರಿಕಾಲ ಶುದ್ಧದ. ಜ್ಞಾನ ಮೊದಲಾದ ಅನಂತ ಗುಣ ತ್ರಿಕಾಲ ಶುದ್ಧದವು. ಆದರೆ ಪರ್ಯಾಯದೊಳಗ ಮಲಿನತೆ, ಪರ್ಯಾಯದೊಳಗ ಮಲಿನತೆ ಇರೋದ ಇದು ಜೀವಾಸ್ತಿ ಕಾಯದ ಲಕ್ಷಣ ಅಲ್ಲ ಏನ್ರಿ? ಪರ್ಯಾಯದೊಳಗ ಜೀವ ದ್ರವ್ಯ ಶುದ್ಧ ಇದೆ, ಮತ್ತೆ ಜ್ಞಾನ ಗುಣ ಶುದ್ಧ ಇದೆ. ಆದ್ರೆ ಆ ಜ್ಞಾನ ಗುಣದ ಮತಿ ಜ್ಞಾನಾದಿ ರೂಪದ ಅವಸ್ಥೆ ಏನಾಗ್ತೈತಿ, ಆ ಅವಸ್ಥೆ ಸಹಿತ ದ್ರವ್ಯ ಗುಣ ಮತ್ತು ನಿರ್ಮಲ ಪರ್ಯಾಯ, ಈ ಮೂರರ ಏಕತೆಯ ರೂಪದ ಯಾವ ಅವಸ್ಥೆ ಇದೆಯೋ ಅದು ನನ್ನ ಸ್ವರೂಪ, ಅದು ಜೀವಾಸ್ತಿ ಕಾಯಿದೆ. ಈ ಜೀವಾಸ್ತಿ ಕಾಯದ ಸ್ವರೂಪ ಹೇಗಿದೆ? ಈಗ ಜೀವಾಸ್ತಿ ಕಾಯದೊಳಗೆ ನೋಡ್ರಿ, 99 ಪೈಸೆ ಇದ್ರೆ 1 ರೂಪಾಯಿ ಯಾರು ಕೊಡ್ತಾರೇನ್ರಿ? ಅಂದ್ರೆ ಒಂದು ಪರ್ಯಾಯ ಮರಿನ ಇದ್ದ ನಂತರ ನಾನು ಜೀವಾಸ್ತಿ ಕಾಯ ನಾಮಕ್ಕ ನಾನು ಅನ್ವಯಿಸುವುದಿಲ್ಲ. ನನಗೆ ಜೀವಾಸ್ತಿ ಕಾಯ ಅನ್ಲಿಕ್ಕೆ ಬರುವುದಲ್ಲ. ಸರ್ವಜ್ಞ ಭಗವಂತರು ಹೇಳಲೇ ಇಲ್ಲ. ಆದ್ರೆ ಇಲ್ಲಿ ಮೂಲ ಮಾತೇನು ಹೇಳ್ತಾರೆ? ಒಂದು ಜೀವಾಸ್ತಿಕಾಯ, ಇನ್ನೊಂದು ಪುದ್ಗಲಾಸ್ತಿಕಾಯ. ಇವು ಎರಡರ ಸಂಯೋಗದಿಂದ, ಮಿಥ್ಯಾ ಕಲ್ಪನೆಯಿಂದ, ಭ್ರಾಮಕ ಬುದ್ಧಿಯಿಂದ ನಮಗೆ ಸಂಸಾರ ಇದೆ. ನಾವ ಜೀವಾಸ್ತಿ ಕಾಯವನ್ನು ಯಥಾರ್ಥವಾಗಿ ತಿಳ್ಕೊಳ್ಳಿಲ್ಲ, ಪುದ್ಗಲಾಸ್ತಿ ಕಾಯವನ್ನು ಕೂಡ ಯಥಾರ್ಥವಾಗಿ ತಿಳ್ಕೊಳ್ಳಿಲ್ಲ. ಎರಡರ ಸಮ್ಮಿಶ್ರ ಅವಸ್ಥೆಗೆ ನಾವು ನನ್ನ ಸ್ವರೂಪ ಅಂತ ಹೇಳ್ತೀವಿ. ಹೀಗಾಗಿ ಏನಾಗಿದ್ದಾರೆ? ಹೀಗಾಗಿ ಜೀವ ಸ್ವಯಂ ತನ್ನ ಸ್ವರೂಪವನ್ನ ಮರೆತು ಬಿಟ್ಟಿದ್ದಾನೆ. ಅದಕ್ಕೆ ನಾವೇನು ಆರೋಪ ಹೇಳ್ತೀವಿ? ಮೋಹನೀಯ ಕರ್ಮದ ಬಲವಂತತೆ ಇರುವುದರಿಂದ ನನಗ ನನ್ನ ಸ್ವರೂಪದ ಜ್ಞಾನ ಆಗ್ತಾ ಇಲ್ಲ. ಇದರಿಂದ ಏನ್ ತಿಳಿದು ಬರುತ್ತಿದ್ದಾರೆ ನೋಡ್ರಿ, ತ್ರಿಕಾಲ ಚೈತನ್ಯಯುಕ್ತ ಜ್ಞಾನ ಮತ್ತು ಚೈತನ್ಯದ ಉಪಯೋಗ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುವ ಅವಸ್ಥೆ ಯಾವುದಿದೆಯೋ, ಇರು ಸ್ವರೂಪ ಯಾವುದಿದೆಯೋ ಅದು ಜೀವಾಸ್ತಿಕಾಯಿ. ಜೀವಿದ ಅಸ್ಥಿಕಾಯಿ, ಅಸ್ಥಿ ರೂಪದಿಂದ ಸತ್ತಾರೂಪದಿಂದ ಅನಾದಿ ಅನಂತಕ್ಕೆ ಇರೋದರೆ
ಅದರದ್ದು ನಾಶ ಎಂದೂ ಆಗಲಿಲ್ಲ. ನಾವೇನ್ ತಿಳ್ಕೊತೇವ್ರಿ, ಆ ಮನುಷ್ಯ ಸತ್ ಹೋದ, ಮನುಷ್ಯ ಸತ್ ಹೋದ. ಇದ್ರೊಳಗ ಸತ್ಯದ ಅಂಶ ಎಷ್ಟ್ರಿ? 100ಕ್ಕೆ 100ರಷ್ಟು ಸತ್ಯ ರೀ. ಮನುಷ್ಯ ಪರ್ಯಾಯ ಸತ್ತು ಹೋಯ್ತದೆ, ಜೀವಾಸ್ತಿ ಕಾಯದ ಅಭಾವ ಆಗ್ಲಿಲ್ಲ, ಜೀವಾಸ್ತಿ ಕಾಯ ಸತ್ತು ಹೋಗ್ಲಿಲ್ಲ. ಇದರ ಕಡೆ ನಾವು ಮುಖದಿಂದ ಉಚ್ಚಾರ ಮಾಡ್ತೇವೆ, ಶಬ್ದ ಪ್ರಯೋಗ ಮಾಡ್ತೇವ್ರಿ. ಆ ಒಬ್ಬ ವ್ಯಕ್ತಿ ಸತ್ತು ಹೋದ. ವ್ಯಕ್ತಿ ಅರ್ಥಾತ್ ದೃಷ್ಟಿಗೋಚರ ಆಗುವಂತ ಪುದ್ಗಲಾಸ್ತಿ ಕಾಯ, ಆ ಪುದ್ಗಲಾಸ್ತಿ ಕಾಯದ ಅಭಾವ ಆಯ್ತು. ಜೀವಾಸ್ತಿ ಕಾಯದ ಅಭಾವ ಆಗ್ಲಿಲ್ಲ. ಜೀವಾಸ್ತಿ ಕಾಯ ಜನ್ಮ ಮರಣ ರೋಗ ರುಜೆ ಮೊದಲಾದವುಗಳಿಂದ ರಹಿತೈತಿ, ಅನಾದಿ ಅನಂತೈತಿ. ಈ ಪ್ರಕಾರದ ಜೀವಾಸ್ತಿ ಕಾಯವನ್ನ ನಾವು ತಿಳ್ಕೊಲಿಲ್ಲ, ಪುದ್ಗಲಾಸ್ತಿ ಕಾಯವನ್ನ ತಿಳ್ಕೊಲಿಲ್ಲ. ಇವು ಎರಡರ ನಿಮಿತ್ತದಿಂದ ಯಥಾರ್ಥವಾಗಿ ಜೀವಾಸ್ತಿ ಕಾಯ ತಿಳ್ಕೊಲಿಲ್ಲ, ಯಥಾರ್ಥವಾಗಿ ಪುದ್ಗಲಾಸ್ತಿ ಕಾಯ ತಿಳ್ಕೊಲಿಲ್ಲ. ನನಗ ಈ ವಸ್ತು ಮೋಹಿತ ಮಾಡ್ತಾ ಇದೆ. ಯಾವುದಾದ್ರೂ ಒಂದು ಪರಪದಾರ್ಥ ನಮಗ ಮೋಹಿತ ಮಾಡ್ತಾ, ಈ ಒಂದು ಭ್ರಮೆ ಏನಿದೆ, ಈ ಭ್ರಾಂತಿಯಿಂದ ನನಗೆ ಜೀವ ಸಂಸಾರ. ಉಳಿದ ಕರ್ಮ ಏನ್ ಮಾಡ್ತಿದ್ದಾರೆ? ಕರ್ಮ ಪುದ್ಗಲಾಸ್ತಿ ಕಾಯ, ಪುದ್ಗಲಾಸ್ತಿ ಕಾಯ ಅನಂತ ಪುದ್ಗಲ ಪರಮಾಣುಗಳಿಂದ ಮಿಶ್ರ ರೂಪವಾದಂತಹ ಯಾವ ಪುದ್ಗಲಾಸ್ತಿ ಕಾಯ ಇದೆಯೋ, ಆ ಪುದ್ಗಲಾಸ್ತಿ ಕಾಯದೊಳಗಿನ ಸ್ಕಂದದೊಳಗಿನ ಪ್ರತಿಯೊಂದು ಪರಮಾಣು ಪ್ರತಿ ಸಮಯ ತನ್ನಲ್ಲೇ ಪರಿಣಾಮನಶೀಲಿದೆ. ಅದಕ್ಕೆ ಇನ್ನೊಂದರೊಳಗ ಹಸ್ತಕ್ಷೇಪ ಮಾಡ್ಲಿಕ್ಕೆ ಸಮಯನೇ ಇಲ್ಲದೆ. ಸಮಯ ಒಂದ್ ವೇಳೆ ಆಯ್ತು, ಅದ ತನ್ನ ಅಭಾವವನ್ನು ಸ್ವೀಕಾರ ಮಾಡಿ. ಇದು ವಸ್ತು ಸ್ವರೂಪ ಇದ್ರೂ ಕೂಡ ನಾವು ಆ ಮೋಹನೀಯ ಕರ್ಮ ನಮ್ಮ ಮೇಲೆ ಆಘಾತ ಮಾಡ್ತಾ ಇದೆ. ಅದನ್ನ ನನ್ನನ್ನ ಬಲವಂತದಿಂದ ಬಿಡಿಸ್ತಾ ಇದೆ ನನ್ನ ಸ್ವರೂಪದಿಂದ. ಈ ಭ್ರಮೆ ಏನಿದೆ, ಈ ಭ್ರಮೆ ಹಿಡ್ಕೊಂಡದ್ದಿದೆ. ಈ ಭ್ರಮೆ ಅಂದ್ರೆ ನಮಗ ಮೂಲದೊಳಗ ಜೀವಾಸ್ತಿ ಕಾಯ ಮತ್ತು ಪುದ್ಗಲಾಸ್ತಿ ಕಾಯದ ಪರಿಚಯ ಇಲ್ಲ. ಜೀವಾಸ್ತಿ ಕಾಯ ಪುದ್ಗಲಾಸ್ತಿ ಕಾಯದ ಭಿನ್ನ ಭಿನ್ನ ಪರಿಚಯ, ಭಿನ್ನ ಭಿನ್ನ ಪರಿಚಯ, ಭಿನ್ನ ಭಿನ್ನ ಜ್ಞಾನ, ಭಿನ್ನ ಭಿನ್ನ ಅನುಭವ ಸಣ್ಣ. ಎಷ್ಟು ಸುಲಭದ ಮಾತಿದೆ. ಜೀವಾಸ್ತಿ ಕಾಯ ಪುದ್ಗಲಾಸ್ತಿ ಕಾಯ ಇವೆರಡೂ ಸ್ವರೂಪದಿಂದ ಬೇರೆ ಬೇರೆ. ಜೀವಾಸ್ತಿ ಕಾಯ ಚೈತನ್ಯ ಸ್ವರೂಪ ಐತಿ, ಜ್ಞಾನಯುಕ್ತ ಐತಿ. ಪುದ್ಗಲಾಸ್ತಿ ಕಾಯ ಜಡ ಐತಿ, ಜ್ಞಾನದಿಂದ ರಹಿತ ಐತಿ. ಶರೀರ ಏನೈತಿ? ಜಡ ಐತಿ, ಜ್ಞಾನದಿಂದ ರಹಿತ ಐತಿ. ಮತ್ತೆ ಜೀವಾಸ್ತಿ ಕಾಯ ನಾವು ತಿಳ್ಕೊಳ್ಳೋದೆಲ್ಲ ಜ್ಞಾನದಿಂದ ರೀ. ಜ್ಞಾನ ಇಲ್ಲದಿದ್ರೆ ಏನೂ ಇಲ್ಲ ರೀ. ಒಂದು ಜೀವದ ಹತ್ತರ ಜ್ಞಾನ ಮತ್ತು ಚೈತನ್ಯ ಗುಣ ಇರುವುದರಿಂದ ಇಡೀ ವಿಶ್ವೆಲ್ಲ ತಿಳಿದು ಬರ್ತಾ ಇದೆ. ಆದರೆ ನಾವ ಯಾವ ಸಮಯದೊಳಗ ಆ ಜ್ಞಾನ ಗುಣದಿಂದ ವಿಮುಖ ಆಗ್ತೀವಿ, ಅರ್ಥಾತ್ ಪರ ಪದಾರ್ಥದಿಂದ ನನಗ ಲಾಭ ಇದೆ, ಹೋಗ್ಲಿ ಪರ ಪದಾರ್ಥ ಬೇಡ, ಮಂದಿರದೊಳಗಿನ ಭಗವಂತ ಇಲ್ಲ, ಸಾಕ್ಷಾತ್ ಕೇವಲಿ ಭಗವಂತರ ಸಮೋಸರಣದೊಳಗಿನ ಕೇವಲಿ ಭಗವಂತರಿಂದ ನನಗ ಲಾಭ ಇದೆ. ಈ ಅಭಿಪ್ರಾಯದಿಂದ ನಮಗೆ ಸಂಸಾರ, ಈ ಅಭಿಪ್ರಾಯದಿಂದ ನಮಗೆ ದುಃಖ. ವಸ್ತು ಸ್ವರೂಪ ತಿಳ್ಕೊಳ್ಳೋದೇ ಇದೆ ರೀ. ಸರ್ವಜ್ಞ ಭಗವಂತರನ್ನ ಗೌನ್ ಮಾಡ್ತೇವು, ಅಪಮಾನ ಮಾಡ್ತೇವು, ಈ ಮಾತನೇ ಇಲ್ಲ. ಸರ್ವಜ್ಞ ಭಗವಂತರ ಮಹಾನ್ ಪೂಜನೀಯತೆ ಐತಿ. ಭಗವಾನ್ ನಿನ್ನಿಂದ ನನ್ಗೆ ಏನೂ ಆಗುದಿಲ್ಲ. ಇದು ಭಗವಾನ್ ಸರ್ವಜ್ಞ ಭಗವಂತರ ಮಹಾನ್ ಮಹಿಮಾ ಹಾಡಿದ ಹಾಗೆ. ಸರ್ವಜ್ಞ ಭಗವಂತರಿಂದ ನಮಗೆ ಏನೂ ಲಾಭ ಆಗಲಿಲ್ಲ. ನಿನ್ನನ್ನ ವಿಪರೀತವಾಗಿ ತಿಳ್ಕೊಳ್ಳೋದ್ರಿಂದ ನನಗ ಅನಂತ ದುಃಖಮಯವಾದಂತಹ ಸಂಸಾರದ ಲಾಭ ಆಗಿದೆ. ನೀ ನನ್ನ ದೃಷ್ಟಿಯೊಳಗ ಪುದ್ಗಲಾಸ್ತಿ ಕಾಯಿದಿ. ಈ ಧೈರ್ಯ ನಮ್ಮಲ್ಲಿ ಯಾವಾಗ ಬರುತ್ತೆ ಆಗ ನಮ್ಮ ಕಾರ್ಯ. ಭಗವಾನ್ ಸರ್ವಜ್ಞ ಪ್ರಭು ಇಂದ್ರ ಪೂಜಿತದನು, ಸ್ವರ್ಗೆಲ್ಲ ಓಡಿ ಬರ್ತೈತಿ ಭಗವಂತನ ಸಮೋಚರಣಕ್ಕ. ಆ ಭಗವಂತ ಇಂದ್ರ ಕ್ಷಾಯಿಕ ಸಮ್ಯಕ್ ದೃಷ್ಟಿ,
ಶಶಿದೇವಿ ಏಕಭವಾವತಾರಿ, ಇಂದ್ರನ ಪತ್ನಿ ಇಂದ್ರಾಣಿ. ಆದ್ರೆ ಅವರಿಬ್ರು ತಿಳ್ಕೊತಾರೆ, ಭಗವನ್ ನಿನ್ನ ಆದರ್ಶದಿಂದ ನನಗೆ ಲಾಭ ಆಗುದಿದೆ ವಿನಃ ನಿನ್ನಿಂದ ಅಂಶ ಮಾತ್ರ ಲಾಭ ಆಯ್ತು ಅಂತ ಹೇಳಿ ನಾ ತಿಳ್ಕೊಂಡು ಅಂದ್ರೆ ನಾನು ಕ್ಷಯಕ್ ಸಮೇತ ಹೋಗ್ಬೋದು. ವಾಸ್ತವಿಕವಾಗಿ ನಾವೇನ್ ಮಾಡ್ತಾ ಇದ್ದೇವೆ, ವಸ್ತು ಹೇಗಿದೆ ಹಾಗೆ ತಿಳ್ಕೊಳ್ಳುವ ಉದ್ಯಮ ನಾವು ಮಾಡ್ಲಿಲ್ಲ ಅನಾದಿ ಕಾಲದಿಂದ. ಈಗ ವರ್ತಮಾನ ಕಾಲದೊಳಗೆ ಕೂಡ ಮಾಡ್ತಾನೆ ಇಲ್ಲ. ವರ್ತಮಾನ ಕಾಲದೊಳಗೆ ಕೂಡ ಏನ್ ಮಾಡ್ತೇವೆ, ನಮ್ಮ ಬುದ್ಧಿಗೆ ಅನುಸರಿಸಿ ನಮ್ಮ ಜ್ಞಾನಕ್ಕೆ ಅನುಸರಿಸಿ ನಾವು ತಿಳ್ಕೊಳ್ತಾ ಇದ್ದೇವೆ. ಹಾಗಾದ್ರೆ ಈಗ ವರ್ತಮಾನ ಕಾಲದೊಳಗ ಯಾವ್ದು ನಮ್ಮದು ಜ್ಞಾನದ ಪರ್ಯಾಯ ಪ್ರಗಟ ಇದೆಯೋ, ಈಗ ಪ್ರತಿಯೊಬ್ಬರ ಜ್ಞಾನದ ಪರ್ಯಾಯ ಪ್ರಗಟ ಇದೆ. ಇದೇನ, ಇದು ಕರವಸ್ತ್ರರಿ. ಇದು ಯಾರು ಹೇಳಿರ್ರಿ? ತಿಳ್ಕೊಂಡದ್ ಯಾವ್ದ? ಕಣ್ಣಿನಿಂದ ನೋಡುವುದರಿಂದ ತಿಳ್ಕೊಳ್ಳಿಲ್ಲ. ಭಗವಾನ್ ಆತ್ಮನ 12 ಏನಿದಾವು ಉಪಯೋಗ ಇದಾವ್ರಿ. ಜ್ಞಾನದ್ದು 8 ಉಪಯೋಗ, ದರ್ಶನದ್ದು 4 ಉಪಯೋಗ. ಮೊದಲನೇ ದರ್ಶನ ಉಪಯೋಗ ಚಕ್ಷು ದರ್ಶನ. ಹೌದಾ? ಚಕ್ಷು ದರ್ಶನ ಅಂದ್ರೆ ಕಣ್ಣಿನಿಂದ ನೋಡ್ತೇವೆ, ಇದು ನಮ್ದು ಭ್ರಮೆ ಇದೆ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ, ಇದ್ರದ್ದು ನಮಗ್ ಕಲ್ಪನೆನೇ ಇಲ್ಲ ರೀ. ಹೋಗ್ಲಿ, ಕೂಮತಿ ಕೂಶ್ರುತ ಕೂ ಅವಧಿ ಇದ್ರೆ ಜ್ಞಾನ ಇದಿರ್ರಿ, ಅದು ಇಲ್ಲ. ಸುಮತಿ ಸುಶ್ರುತ ಸು ಅವಧಿ ಮನಃಪರ್ಯಾಯ ಮತ್ತು ಕೇವಲ ಇದರ ಯಥಾರ್ಥ ಜ್ಞಾನ ಇದೆ ನಮ್ಗೆ. ಇವು ನೋಡ್ರಿ, ಆತ್ಮ ಚೈತನ್ಯ ಮತ್ತು ಉಪಯೋಗಮಯ ಇದನ್ನು ಹೊರತುಪಡಿಸಿ ಆತ್ಮನ ಅಸ್ತಿತ್ವ ಅನೇಕ ರೂಪದಿಂದ ನಮಗ್ ತಿಳಿಸ್ಕೊಡ್ತಾರ್ರಿ ಜ್ಞಾನಿ ಮಹಾಪುರುಷರ. ಅನೇಕ ವಿಧದಿಂದ ತಿಳಿಸ್ಕೊಡ್ತಾರ್ರಿ. ಆದ್ರೂ ನಾವು ಯಾವ ವಿಧದಿಂದ ತಿಳ್ಕೋದಿಕ್ಕೆ ಇಷ್ಟನ ಪಡ್ತಾ ಇಲ್ಲ. ಆತ್ಮ ಹೇಗಿದ್ದಾನೆ? ಚೈತನ್ಯ ಮತ್ತು ಉಪಯೋಗಮಯ ಆತ್ಮ ಇದೆ. ಆ ಉಪಯೋಗದೊಳಗ ಮುಖ್ಯ ರೂಪದಿಂದ 2 ಭೇದ. ಒಂದು ಸವಿಕಲ್ಪ ಉಪಯೋಗ, ಇನ್ನೊಂದು ನಿರ್ವಿಕಲ್ಪ ಉಪಯೋಗ. ಆ ಉಪಯೋಗದೊಳಗ ಪುನಃ 12 ಭೇದ. ಕೂಮತಿ ಕೂಶ್ರುತ ಕೂ ಅವಧಿ, ಇದು 3 ಭೇದ. ಕೂಮತಿ ಲಕ್ಷ್ಯ ಕೊಡೋದ್ರಿ. ಕೂಮತಿ ಕೂಶ್ರುತ ಕೂ ಅವಧಿ ಇದು ಜ್ಞಾನದ ಭೇದ ಇದಾವ ರಾಮಣ್ಣ. ಇವ್ದು ಜ್ಞಾನದ ಭೇದ ಇದಾವ. ಸುಮತಿ ಸುಶ್ರುತ ಸು ಅವಧಿ ಮನಃಪರ್ಯಾಯ ಮತ್ತು ಕೇವಲ, ಇವು ಜ್ಞಾನದ ಭೇದ ಅದಾವು. ಅರ್ಥಾತ್ ಭೇದ ಅರ್ಥಾತ್ ಜ್ಞಾನ ಒಡೆದು ಬರಲಿಲ್ಲ. ಜ್ಞಾನದ್ದು 8 ಪರ್ಯಾಯ ಅದಾವ್ರಿ. ಮೂಲೇನು ಸಾಮಾನ್ಯ ಜ್ಞಾನ ಗುಣ ಇದೆಯೋ ಆ ಜ್ಞಾನ ಗುಣದ 8 ಪರ್ಯಾಯ ಇದಾವೆ. ಈ 8 ಪರ್ಯಾಯದ ಹಿಂದೆ ಯಾವ್ದಿದೆ? ಒಂದು ಸಾಮಾನ್ಯ ಜ್ಞಾನ ಇದೆ. ಕೂಮತಿ ಆಗ್ತಿದೆ ಆಗ ಯಾವ ಜ್ಞಾನ ಇದೆ? ಸಾಮಾನ್ಯ ಜ್ಞಾನನ ಇದೆ. ಆ ಸಾಮಾನ್ಯ ಜ್ಞಾನದ ಪರ್ಯಾಯನ ಕೂಮತಿ ರೂಪದ ಉಪಯೋಗ ಆಗಿತ್ತು. ನಾವೇನ್ ತಿಳ್ಕೊತೇವೆ? ನಮ್ಮ ಜ್ಞಾನ ಭ್ರಷ್ಟ ಆಯ್ತು. ಅದ 3 ಕಾಲದೊಳಗೆ ಹಾಗೆ ಆಗು ಸಾಧ್ಯ. ಜ್ಞಾನದ ಪರ್ಯಾಯ ಮದೇನಾಗಿ, ಜ್ಞಾನ ಗುಣ ಮದೇನಾಗಿ. ಜ್ಞಾನದ ಪರ್ಯಾಯ ಮಲಿನಾದದ್ದ ನಾವು ಜ್ಞಾನದ ಮೇಲೆ ಆರೋಪ ಮಾಡ್ತೀವ್ರಿ. ಒಬ್ಬ ಧರ್ಮೀ ಪುರುಷ ಧರ್ಮ ಮಾರ್ಗದಿಂದ ಚ್ಯುತ ಆದ ಅಂದ್ರೆ ಆ ವ್ಯಕ್ತಿ ಮೇಲೆ ನಾವು ಆರೋಪ ಮಾಡೋದು. ಜೈನರೆಲ್ಲ ಹೀಗೆ ಧರ್ಮದ ಮೇಲೆ ಆರೋಪ ಮಾಡ್ತೇವೆ. ಸರಿ, ಅದೇ ಪ್ರಕಾರ ನಾವು ಈಗ ಏನ್ ಮಾಡ್ತಾ ಇದ್ದೇವೇನ ಪರ್ಯಾಯದ ಮೇಲೆ ಆರೋಪ ಮಾಡಿ ಪರ್ಯಾಯ ಮಲಿನಾಗಿದೆ. ಮೂಲ ಸಾಮಾನ್ಯ ಜ್ಞಾನ ಆತ್ಮನಲ್ಲೇ ತ್ರಿಕಾಲ ಶುದ್ಧ ಇರುವಂತಹ ಜ್ಞಾನ ಗುಣ ಯಾವಾಗೂ ಮಲಿನ ಆಗದೇ ಇಲ್ಲ, ಆಗೋದು ಸಾಧ್ಯ ಇಲ್ಲ. ಅನಂತ ತೀರ್ಥಂಕರ ಅನಂತ ಕೇವಲಿ ಭಗವಂತರ ಬಂದರೇನು ಕೂಡ ಒಂದು ಜ್ಞಾನ ಗುಣದ ಒಂದು ಪರ್ಯಾಯ, ಜ್ಞಾನ ಗುಣವನ್ನ ಒಂದು ಪರ್ಯಾಯ ಮಾತ್ರವಾಗಿ ಮಲಿನ ಮಾಡುವ ಸಾಧ್ಯತೆ ಇಲ್ಲ. ಇದು ಸ್ವಯಂ ಜೀವಾಸ್ತಿಕಾಯದ ಅಪರಾಧಿ. ನಾವೇನ್ ಮಾಡ್ತೀವ್ರಿ? ಸಮಯ ಸಾರು ಓದಿದ್ದೇವೆ ಮತ್ತೆ ಪರ್ಯಾಯ ಇಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೇವೆ. ಆದ್ರೆ ಇದು ಜೀವಾಸ್ತಿಕಾಯದ ದೋಷ ಇದೆ. ಈ ವಸ್ತುವಿನ ಮೇಲೆ ಮೋಹ ಮಾಡೋದ ಇದು ಯಾರ ದೋಷ ರೀ? ಚಕ್ಷುರೇಂದ್ರಿಯ ದೋಷ, ಕರ್ಣೇಂದ್ರಿಯದ ದೋಷ,
ಈ ದೋಷ ಯಾರ್ದಿದೆ? ನಾವು ಆರೋಪ ಇನ್ನೊಂದರ ಮೇಲೆ ಹಾಕಿ ಬಿಡ್ತೇವ್ರಿ. ಕಣ್ಣು ನೋಡುವುದರಿಂದ ನನ್ನಲ್ಲೇ ಅಪರಾಧ ಐತಿ. ಕಣ್ಣು ಜಡ ಪುದ್ಗಲಾಸ್ತಿಕಾಯಿದೆ. ಅದೇನ್ ಮಾಡೋದಿದೆ? ಈ ಅಪರಾಧ ಸಂಪೂರ್ಣ ಜೀವಾಸ್ತಿಕ ಇದ್ದಿದೆ. ಕೂಮತಿ ಕೂಶ್ರತ ಕೂ ಅವಧಿ ರೂಪದ ಪರ್ಯಾಯ ಪ್ರಗಟ ಆಗೋದ ಇದು ಪೂರ್ಣ ಜೀವಾಸ್ತಿಕ. ಇದು ದೋಷ. ನಾವೇನ್ ತಿಳ್ಕೊತೇವೆ? ಇದು ಪರ್ಯಾಯದ ದೋಷ ಇದೆ. ಪರ್ಯಾಯದ ಮೇಲೆ ಹಾಕಿಬಿಟ್ಟು ಪರ್ಯಾಯದ ಮೇಲೆ ಹಾಕಿಬಿಟ್ರೆ ಪರ್ಯಾಯ ಭೋಗಿಸಿಲ್ಲ ಅದರದ ಫಲ. ಶರೀರದ ಫಲ ಭೋಗಿಸ್ತಾ ಇದೆ ಅಂತ ಜೀವ ಭೋಗಿಸ್ತಾ ಇದ್ದನ್ರಿ. ಶರೀರ ನರಕ ನಿಗೋದಕ್ಕೆ ಹೋಗ್ತಿದೆ ಅಂತ ಭಗವಾನ್ ಆತ್ಮ ಹೋಗ್ತಾ ಇದ್ದನ್ರಿ. ನಾವು ವಿಚಾರ ಮಾಡಿದ್ವಿ ಅಂದ್ರಿ ಫಲ ಭೋಗಿಸ್ತಾ ಯಾರ್ರಿ? ಕಣ್ಣಿನಿಂದ ನೋಡುವುದರಿಂದ, ಕಣ್ಣಿನ ಮನಸ್ಸು ಮೋಹ ಮಾಡುವುದರಿಂದ ನನ್ನಲ್ಲೇ ಈ ಪ್ರಕಾರದ ಮಲಿನತಾ ಅರ್ಥಾತ್ ಜ್ಞಾನದ ಪರ್ಯಾಯದೊಳಗೆ ಮಲಿನತೆ ಬಂದೈತಿ ಅಂತ ಹೇಳಿ ನಾವು ತಿಳ್ಕೊತೀವಿ. ಆದ್ರೆ ಇದ ಚಕ್ಷೂರ್ ಉಪಯೋಗವನ್ನ ನಾವು ತಿಳ್ಕೋದಿಲ್ಲ. ಏನಿದ್ರಿ 4 ಉಪಯೋಗ: ಚಕ್ಷು ದರ್ಶನ ಉಪಯೋಗ, ಅಚಕ್ಷು ದರ್ಶನ ಉಪಯೋಗ. ಅಂದ್ರೆ ಶಬ್ದ ಪ್ರಯೋಗ ಏನ್ ಮಾಡಿದಾರು? ಚಕ್ಷು ದರ್ಶನ ಉಪಯೋಗ. ಚಕ್ಷು ದರ್ಶನ ಉಪಯೋಗ ಇದರದ ಅರ್ಥ ಏನ್ರಿ? ಚಕ್ಷು ಅಂದ್ರೆ ಕಣ್ಣ, ಚಕ್ಷು ಅಂದ್ರೆ ಕಣ್ಣ, ದರ್ಶನ ಅಂದ್ರೆ ನೋಡೋದ, ಅವಲೋಕನ. ಕಣ್ಣ ನೋಡುವುದರಿಂದ ಉಪಯೋಗ ಆಗ್ತಿದೆ ಅನ್ರಿ. ನಮ್ದು ಭ್ರಮೆ ಇದೆ ರೀ. ಚಕ್ಷು ದರ್ಶನ ಉಪಯೋಗ. ಚಕ್ಷು ಅರ್ಥಾತ್ ಕಣ್ಣ, ದರ್ಶನ ಅರ್ಥಾತ್ ಅವಲೋಕನ ಮಾಡೋದ. ಕಣ್ಣ ಅವಲೋಕನ ಮಾಡುವುದರಿಂದ ಉಪಯೋಗ ಆಗಿದೆ. ಚೈತನ್ಯಾನುವರ್ತಿ ಪರಿಣಾಮ ಸ ಉಪಯೋಗ. ಚೈತನ್ಯದ ಅನುಸಾರ ಪರಿಣತಿ ಆದರೆ ಅದಕ್ಕೆ ಉಪಯೋಗ ಅಂತಾರ್ರಿ. ಚೈತನ್ಯವನ್ನ ಹೊರತುಪಡಿಸಿ ಉಪಯೋಗ ಆಯ್ತು, ಅದು ಜೀವಾಸ್ತಿ ಕಾಯ್ದು ಉಪಯೋಗ ಅಲ್ವೇ. ಅದು ಚಕ್ಷು ದರ್ಶನ ಉಪಯೋಗ ಅಂದ್ರೆ ಕಣ್ಣಿನಿಂದ ಯಾವ್ದ ನೋಡ್ತೇವೆ, ಕಣ್ಣಿನಿಂದ ನೋಡಿದ ನಂತರ ನಾವು ಅದಕ್ಕ ಚಕ್ಷು ದರ್ಶನ ಉಪಯೋಗ ಅಂದ್ಯು. ಇದೇನೈತೆ? ಇದು ಮಹಾನ್ ಭ್ರಾಂತಿ ಇದೆ, ಮಹಾನ್ ಅಪರಾಧ ಇದೆ ರೀ. ಹಾಗೆ ಚಕ್ಷು ನೋಡ್ತಿದೆ ಅಂದ್ರೆ ವಸ್ತುವನ್ನ, ಚಕ್ಷು ವಸ್ತುವನ್ನ ನೋಡ್ತಿದೆ ಅಂದ್ರೆ, ಚಕ್ಷು ಪರಪದಾರ್ಥವನ್ನ ನೋಡ್ತಾ ಇದೆ ಅಂದ್ರೆ. ಈಗ ಇಲ್ಲೇ ನಾನ ಸತ್ ಹೋಗ್ತೇನೆ, ನನಗೆ ಕಣ್ಣು ಇರ್ತವೆ ಅಥವಾ ಇಲ್ಲ ರೀ. ಆ ಕಣ್ಣ ಯಾವ ಯಾವ ವಸ್ತುವನ್ನು ನೋಡ್ತಿದ್ದೇನೆ. ಕಣ್ಣಿನಿಂದ ಯಾವ ಪರಪದಾರ್ಥ ದೃಷ್ಟಿಗೋಚರ ಆಗೋದನ್ನ ಇಲ್ಲ. ಕಣ್ಣಿನಿಂದ ಆಗ್ಬೇಕಾದ್ರೆ ಶವ ಕೂಡ ನೋಡ್ಬೇಕ್ರಿ. 5 ಇಂದ್ರಿಯದ ಕಾರ್ಯ ಸತ್ತ ನಂತರನು ಆಗ್ಬೇಕು. ಇಲ್ಲಿ ನಾವು ಪ್ರಾರಂಭದೊಳಗೆ ಮೋಸ ಹೋಗ್ತಾ ಇರೋದ ಚಕ್ಷು ಇಂದ್ರಿಯ ಉಪಯೋಗ, ಚಕ್ಷುರೇಂದ್ರಿಯ ಉಪಯೋಗ, ಚಕ್ಷು ದರ್ಶನ ಉಪಯೋಗ, ಚಕ್ಷು ದರ್ಶನ ಉಪಯೋಗ. ನೋಡ್ರಿ, ಇವು ಮೂಲತಃ ಇದಾವು. ಇವು 4 ದರ್ಶನ ಉಪಯೋಗ, 8 ಜ್ಞಾನೋಪಯೋಗದೊಳಗೆ 3 ಕೂಮತಿ ಕೂಸರತ ಅವಧಿ ಮತ್ತ 5 ಸುಮತಿ ಸುಶ್ರತ ಸುವಧಿ ಮನಃಪರ್ಯ ಕೇವಲ. ಹೀಗೆ ಇವು 8, ಇವು 4 ಉಪಯೋಗದೊಳಗ ನೋಡ್ರಿ, ಪ್ರತಿಯೊಂದು ಉಪಯೋಗದೊಳಗ ಆತ್ಮನ ಜ್ಞಾನ ಗುಣದ ಸಂಯೋಗದಿಂದನ ಆಗ್ತದೆ. ಆದಂತರದ್ದು ಕೂಮತಿ ಜ್ಞಾನೋಪಯೋಗ ಆಗ್ತಿದೆಯಾ, ಅಲ್ಲಿ ಆತ್ಮನ ಜ್ಞಾನ ಗುಣನ ಮುಖ್ಯವೇ. ಈ ಕೂಮತಿ ಜ್ಞಾನೋಪಯೋಗದ ಲಕ್ಷಣೇನ ಇದು ಜ್ಞಾನ. ಕೂಶ್ರುತ ಜ್ಞಾನೋಪಯೋಗದ ಲಕ್ಷಣೇನ ಜ್ಞಾನ. ಕೂ ಅವಧಿ ಜ್ಞಾನೋಪಯೋಗದ ಲಕ್ಷಣ ಜ್ಞಾನ. ಸುಮತಿ ಸುಶ್ರುತ ಅದೇ ಪ್ರಕಾರ ಇಲ್ಲೂ ಜ್ಞಾನ ಲಕ್ಷಣ. ಸರಿ, ಅದೇ ಪ್ರಕಾರ ಚಕ್ಷು ದರ್ಶನ ಉಪಯೋಗ. ದರ್ಶನ ನಾಮದ ಗುಣ ಇದೆ ರೀ. ಆತ್ಮನಲ್ಲೇ ದರ್ಶನ ನಾಮದ ಗುಣ ಇದೆ. ಆ ದರ್ಶನ ನಾಮದ ಗುಣದೊಳಗೆ ಚೈತನ್ಯ ಅಂಶ ಇದೆ ರೀ. ಆತ್ಮನ ಯಾವ ಅನಂತ ಗುಣ ಇವೆಯೋ
ಆ ಅನಂತ ಗುಣದೊಳಗ ಪ್ರತಿಯೊಂದು ಗುಣ ಚೈತನ್ಯ ಸಂಯುಕ್ತ ಇದೆ ರೀ. ಚೈತನ್ಯದಿಂದ ರಹಿತಿಲ್ಲ ಯಾವ ಗುಣ. ಈ ದರ್ಶನ ಉಪಯೋಗ ಇದರೊಳಗ ಆತ್ಮನ ಚೈತನ್ಯ ಅಂಶ ಯುಕ್ತ ಇದೆ ರೀ. ದರ್ಶನ ಏನಿದೆ ಇದು ಆತ್ಮನ ಒಂದು ಗುಣ ಇದೆ ರೀ. ಆ ಗುಣದ ವಿಕಾಸ ರೂಪದ ಯಾವ ಪರ್ಯಾಯ ಇದೆಯೋ ಅದು ದರ್ಶನ ಉಪಯೋಗಿದೆ. ಆ ಗುಣದ ವಿಕಾಸ ರೂಪದ ಯಾವ ಪರ್ಯಾಯ ಇದೆಯೋ ಅದು ದರ್ಶನ ಉಪಯೋಗ ಇದೆ. ಆ ದರ್ಶನ ಉಪಯೋಗದ ಲಕ್ಷಣ ಜ್ಞಾನ. ದರ್ಶನ ಉಪಯೋಗದ ಲಕ್ಷಣ ಜ್ಞಾನ. 12 ಭೇದ ಏನ್ ಮಾಡ್ತಾರು ಜ್ಞಾನೋಪಯೋಗದೊಳಗ ದರ್ಶನ ಉಪಯೋಗದೊಳಗ ಒಟ್ಟು ಉಪಯೋಗದ 12 ಭೇದ ಮಾಡಿದ ನಂತರ 10 ಭೇದ ಅದರ ಹಿಂದ ಲಕ್ಷಣೇನ 10 ಭೇದ ಯಾವ ಕೂಮತಿ ಕೂಸರತ ಹೇಳಿದೆ. ಜ್ಞಾನೋಪಯೋಗದ 8 ಭೇದ ಮತ್ತ ದರ್ಶನೋಪಯೋಗದ 4 ಭೇದ. ಈ 8 ಮತ್ತು 4 12 ಭೇದಗಳಲ್ಲಿ 10 ಭೇದ ಜ್ಞಾನಕ್ಕೆ ಸಂಬಂಧಿಸಿದ್ದು. ಜ್ಞಾನ ಲಕ್ಷಣದಿಂದ ಯುಕ್ತಿಗಳು ಯಾವವ? 10 ಉಪಯೋಗ ಜ್ಞಾನೋಪಯೋಗದ್ದು 8, ದರ್ಶನೋಪಯೋಗದ್ದು 4. ಈ ಪ್ರಕಾರ ಆತ್ಮನ 12 ಉಪಯೋಗದೊಳಗ 10 ಉಪಯೋಗ ಜ್ಞಾನ ಲಕ್ಷಣದಿಂದ ಯುಕ್ತಿವೆ. 10 ಉಪಯೋಗ ಜ್ಞಾನ ಲಕ್ಷಣದಿಂದ ಯುಕ್ತಿವೆ. 2 ಉಪಯೋಗ ಹೇಗಿವೆ ರೀ ಅವ್ರು? ನೋಡ್ರಿ, ಆಶ್ಚರ್ಯದ ಮಾತಿದೆ ರೀ. ಇದು ಜೀವಾಸ್ತಿ ಕಾಯದ ವೈಭವ ಐತಿ. ಜೀವಾಸ್ತಿ ಕಾಯದ ವೈಭವ ಐತಿ. 8 ಉಪಯೋಗ ಜ್ಞಾನದ್ದು, 4 ಉಪಯೋಗ ದರ್ಶನದ್ದು. ಜ್ಞಾನ ಮತ್ತು ದರ್ಶನದಿಂದನ ಆತ್ಮ ಇದ್ದಾನು, ಜ್ಞಾತ ದೃಷ್ಟ ಇದ್ದಾನು. ಅದನ್ನ ನಾವು ಒಂದೇ ಶಬ್ದದೊಳಗೆ ಹೇಳ್ತೇವೆ, ಜ್ಞಾಯಕ ಸ್ವರೂಪಿ ಆತ್ಮ ಇದ್ದಾನಂತ. ಆತ್ಮ ಜ್ಞಾಯಕ ಸ್ವರೂಪಿ ಇದ್ದಾನು. ವಿಶ್ವದೊಳಗಿನ ಅನಂತ ಪದಾರ್ಥಗಳೆಲ್ಲ ಆ ಜ್ಞಾಯಕನಿಗೆ ಜ್ಞೇಯ ಅದಾವು. ಬಸ್ ಮುಗಿತು. ಜೈನ ದರ್ಶನದ ಸಂಪೂರ್ಣ ಕಥನನ ಮುಗಿದು. ಹಾಗಾದ್ರೆ ಇಲ್ಲಿ 12 ಉಪಯೋಗದೊಳಗ 10 ಉಪಯೋಗ ಜ್ಞಾನ ಲಕ್ಷಣದಿಂದ ಯುಕ್ತಿವೆ. ಒಂದು ಕೇವಲ ಜ್ಞಾನ ಉಪಯೋಗ, ಒಂದ ಕೇವಲ ದರ್ಶನ ಉಪಯೋಗ. ಕೇವಲ ಜ್ಞಾನ ಉಪಯೋಗ, ಕೇವಲ ದರ್ಶನ ಉಪಯೋಗ ಇವೇನಿದಾವು ಆತ್ಮನ ಸಾಮರ್ಥ್ಯದಿಂದ ಯುಕ್ತಿ. ಏನ್ರಿ? ಇದರೊಳಗ ಆತ್ಮನ ಸಾಮರ್ಥ್ಯ ಇದೆ. ಮತ್ತ ಉಳಿದ 10 ಉಪಯೋಗ ಶುದ್ಧಾಶುದ್ಧದಿಂದ ಯುಕ್ತ. ಉಳಿದ 10 ಉಪಯೋಗ ಶುದ್ಧಾಶುದ್ಧದಿಂದ ಯುಕ್ತ. 2 ಉಪಯೋಗ ಕೇವಲ ಅಶುದ್ಧದ ಮಾತಿನಲ್ಲಿ. ಎಲ್ಲಿ? 10 ಉಪಯೋಗ. 2 ಉಪಯೋಗದೊಳಗ ಪ್ರತ್ಯಕ್ಷ ಪ್ರಕಟ ಇದೆ. ಇದು ಎಲ್ಲಾ ವೈಭವ ನಂತದೆ. ನನ್ನ ಜೀವಾಸ್ತಿ ಕಾಯದ ವೈಭವ ಇದೆ. ಬಾಹ್ಯದೊಳಗಿನ ವೈಭವ ಇಲ್ಲೇ ಬೀಳ್ತಿದ್ರೆ ಅದಕ್ಕೆ ವೈಭವ ಅಂದೀವು, ನಂದ್ ಅಂದೀವು. ಅದ ನಮಗೇನೂ ಲಾಭ ಮಾಡ್ಲಿಲ್ಲ. ಅನಂತ ಸಂಸಾರಕ್ಕೆ ಕಾರಣೀಭೂತ ಐತೆ. ನನ್ನಲ್ಲೇ ಮೋಹ ಉತ್ಪನ್ನ ಮಾಡಿಸ್ತು. ಮೋಹ ಉತ್ಪನ್ನ ಮಾಡಿಸುವುದರಿಂದ 8 ಕರ್ಮಗಳ ಆವರಣ ಆಯ್ತು. 8 ಕರ್ಮಗಳ ಆವರಣದ ಮೂಲಕ ನನಗೆ ಸಂಸಾರ ಆಗ್ತಾ ಇದೆ. ಇದು ಮಿಥ್ಯಾ ಭ್ರಾಂತಿ, ಅನಾದಿ ಕಾಲದ ಜೀವ. ನಾನು ಜೀವಾಸ್ತಿ ಕಾಯಿದ್ದೇನೆ, ಇದು ಸ್ವೀಕಾರನೇ ಇಲ್ಲ ರೀ. ನಾನು ಪುದ್ಗಲಾಸ್ತಿ ಕಾಯಿ, ಜೀವಾಸ್ತಿ ಕಾಯ್ದ ವ್ಯಾಖ್ಯಾ ಗೊತ್ತಿಲ್ಲ, ಜ್ಞಾನ ಇಲ್ಲ, ಅದರದ ಭಿನ್ನತಾ ಇಲ್ಲ, ಪರಿಚಯ ಮಾಡ್ಕೋಲಿಕ್ಕೆ ಸ್ಥಿತಿಲ್ಲ. ಹೀಗಾಗಿ ನಮಗೆ ಸಂಸಾರ ಕರ್ಮದ ಬೇರೆ ಆರೋಪ ಮಾಡ್ತೀವಿ. 4 ಘಾತಿ ಕರ್ಮ ಆದ್ರೆ, ಘಾತಿ ಕರ್ಮ ಆಗ್ಲಿ ಅಘಾತಿ ಕರ್ಮ ಆಗ್ಲಿ ಆತ್ಮನನ್ನ ಎಂದೂ ಸ್ಪರ್ಶ ಕೂಡ ಮಾಡಲಿಲ್ಲ. ಆವರಣ ಮಾಡಿದೀವಿ ಅನ್ನೋದು ಇದು ನಮಗ ಭ್ರಮೆಯ ಆವರಣ ಆಗಿದ್ದೀವಿ. ನಮಗೆ ಸ್ವತಃ ಜೀವಾಸ್ತಿ ಕಾಯಕ ಭ್ರಾಂತಿ ಆವರಣ ಐತಿ, ಜ್ಞಾನದ ಆವರಣ ಆಗಿ ವಜ್ರಪಟನ ಒಡೆದು ಹೋಗ್ತೈತಿ. ಜೀವ ಇಲ್ಲಿಂದ ಸಿದ್ಧಲೋಕಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಆಕಾಶ ಪ್ರದೇಶದೊಳಗೆ ಯಾವ ದ್ರವ್ಯ ಅದಾವು, ಅವೆಲ್ಲ ದಾರಿ ಬಿಡ್ತವು. ಪ್ರತಿಯೊಂದು ಆಕಾಶ ಪ್ರದೇಶವನ್ನ ಒಂದು ಸಮಯದೊಳಗ ಉಲ್ಲಂಘನ ಮಾಡಿ ಹೋದ ಆ ವೇಳೆದಾಗ ಯಾವ ಆವರಣ ಇದ್ದವ್ರಿ.
ನಾವು ಯಾವಾಗ ವಿಚಾರ ಮಾಡ್ತೀವಿ ಆ ಆವರಣ ಈ ಭಗವಾನಾತ್ಮನಿಗೆ ಏನ್ ಮಾಡಿದ್ರು? ನಮಗ ಕಾರ್ಯ ಮಾಡೋದಿಲ್ಲ, ನಮ್ಮ ದೋಷ ನಾವು ಸ್ವೀಕಾರ ಮಾಡೋದಿಲ್ಲ, ಇನ್ನೊಂದರ ಮೇಲೆ ದೋಷಾರೋಪಣೆ ಮಾಡಿ, ಕರ್ಮದ ಮೇಲೆ ಆರೋಪ ಮಾಡಿ, ಪರಪದಾರ್ಥದ ಮೇಲೆ ಆರೋಪ ಮಾಡಿ ನಾವು ನಿರ್ದೋಷವಾಗಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಇದರದ ಫಲ ಸಂಪೂರ್ಣ ನನ್ನ ಆತ್ಮ ಭೋಗಿಸ್ತಾ ಇದ್ದಾನೆ. ಇದರ ವಿವೇಕ ನಮ್ಮಲ್ಲಿ ಉತ್ಪನ್ನ ಆಗ್ತಾ ಇಲ್ಲ. ಈ 12 ಉಪಯೋಗದೊಳಗ 2 ಉಪಯೋಗ ಪ್ರತ್ಯಕ್ಷ ಆತ್ಮನ ಸಾಮರ್ಥ್ಯ ಪ್ರಕಟ. ಒಂದು ಕೇವಲ ಜ್ಞಾನ ಮತ್ತು ಒಂದು ಕೇವಲ ದರ್ಶನ. ಕೇವಲ ಜ್ಞಾನದ ಒಂದು ಸಮಯದ ಪರ್ಯಾಯ ರೀ. ಕೇವಲ ಜ್ಞಾನದ ಒಂದು ಸಮಯದ ಪರ್ಯಾಯ. ಆ ಒಂದು ಸಮಯದ ಪರ್ಯಾಯ 3 ಲೋಕದೊಳಗೆ ಏನು ಅನಂತಾನಂತ ಜೀವ ಮೊದಲಾದ ಪದಾರ್ಥಗಳಿವೆ. ಆ ಪದಾರ್ಥ ಸಂಪೂರ್ಣ ಪದಾರ್ಥಗಳದ್ದ ಭೂತ ವರ್ತಮಾನ ಭವಿಷ್ಯತ್ ಕಾಲದೊಳಗ ಪ್ರತಿ ಸಮಯಕ್ಕಾಗುವಂತಹ ದ್ರವ್ಯ ಗುಣ ಪರ್ಯಾಯ ಸಹಿತ ಒಂದು ಸಮಯದ ಪರ್ಯಾಯ ತಿಳ್ಕೊತಿದ್ದಿ. ಇದು ನನ್ನ ಜೀವಾಸ್ತಿ ಕಾಯದ ವೈಭವಿ. ಸ್ವಯಂ ನನ್ನ ಜೀವಾಸ್ತಿ ಕಾಯದ ವೈಭವಿ ಯಾವಾಗ? ಈಗ ಸದ್ಯ ವರ್ತಮಾನದೊಳಗೆ. ಈಗ ವರ್ತಮಾನದೊಳಗಿದೆ. ಈ 12 ಉಪಯೋಗದೊಳಗ 10 ಉಪಯೋಗ ಇವೇನಿದವು ಶುದ್ಧಾಶುದ್ಧದಿಂದ ಶುದ್ಧಾಶುದ್ಧದ ಪರ್ಯಾಯ ಇದಾವೆ. ಮತ್ತು ಕೇವಲ ಶುದ್ಧ ಇದ್ದದ್ದು ಇವು ಕೂಡ ಪರ್ಯಾಯ. ಇವುದ್ರೊಳಗ ಭಗವಾನಾತ್ಮ ಸಂಪೂರ್ಣ ಬರ್ಲಿಲ್ಲ. ಭಗವಾನಾತ್ಮ ಕೇವಲ ಜ್ಞಾನದ ಪರ್ಯಾಯದೊಳಗ ಅಥವಾ ಕೇವಲ ದರ್ಶನದ ಪರ್ಯಾಯದೊಳಗ ಬಂದ್ಬಿಟ್ಟ ಅಂತಂದ್ರೆ ಏನಾಗ್ತೈತ್ರಿ? ಭಗವಾನಾತ್ಮ ಒಂದು ಸಮಯದ ಪರ್ಯಾಯಮಯಾದ ಭಗವಾನಾತ್ಮನ ಅಭಾವ ಐತಿ. ಈಗ ನೋಡ್ರಿ, ಸುಖ ದುಃಖದ ಅನುಭವ ಮಾಡ್ತೀವ್ರಿ ನಾವು. ಸುಖ ದುಃಖದ ಅನುಭವ ಎಲ್ಲಿ ಮಾಡ್ತೀವ್ರಿ? ಸುಖ ದುಃಖದ ಅನುಭವ ಎಲ್ಲಿ ಮಾಡ್ತಾ ಇದ್ದೇವ್ರಿ? ತಲೆ ನೋವಿದೆ, ಹೊಟ್ಟೆ ನೋವಿದೆ, ಇದರದ ಅನುಭವ ಎಲ್ಲಿ ಆಗ್ತಾ ಇದ್ದಾರೆ? ಹೊಟ್ಟೆಯೊಳಗಿನ ನೋವ, ತಲೆಯೊಳಗಿನ ನೋವ, ಇದರದ ಅನುಭವ ಎಲ್ಲಿ ಆಗ್ತಾ ಇದೆ? ಅಂದ್ರೆ ನಮಗ್ ಹೊಟ್ಟೆ ನೋವಿದೆ, ತಲೆ ನೋವಿದೆ ಅಂತ ಹೇಳಿ ನಿಮ್ಮ ಮಾತನ್ನ ನಂಬಲಿ ಕಟ್ಟಿದೆ. ಅನುಭವ ಎಲ್ಲಿ ಆಗ್ತಾ ಇದೆ? ಜ್ಞಾನದ ಒಳಗಡೆ. ಈ ಜ್ಞಾನದ ಪರ್ಯಾಯ ಮಲಿನ ಐತಿ ಅಥವಾ ನಿರ್ಮಲ ಐತ್ರಿ? ಯಾಕೆ ಮಲಿನ ಯಾಕೈತ್ರಿ? ಈ ಪುದ್ಗಲ ಆಸ್ತಿ ಕಾಯವನ್ನ ನಂದ ಅಂತ ಹೇಳಿ ತಿಳ್ಕೊಂಡಿವ್ರಿ. ಈ ಅಪರಾಧದಿಂದ ತಲೆ ನೋವಿದೆ, ಹೊಟ್ಟೆ ನೋವಿದೆ. ತಲೆ ನೋವ, ಹೊಟ್ಟೆ ನೋವ ನೋಡ್ರಿ, ಹೊಟ್ಟೆಯೊಳಗಿನ ಅನಂತ ಪುದ್ಗಲ ಪರಮಾಣುಗಳಿವೆ. ಅವು ತಮ್ಮಷ್ಟದ ತಾವ ಪ್ರತಿ ಸಮಯ ಪರಿಣಾಮಶೀಲಿವೆ. ಮಸ್ತಿಷ್ಕದೊಳಗ ಅನಂತ ಪುದ್ಗಲ ಪರಮಾಣುಗಳಿವೆ. ಅವು ಪ್ರತಿಯೊಂದು ಪರಮಾಣು ತಮ್ಮಷ್ಟದ ತಾವ ಪ್ರತಿ ಸಮಯ ಪರಿಣಾಮಶೀಲಿವೆ. ಅಂತಹದ್ರೊಳಗ ನಾವ ಅದ್ರೊಳಗ ಏಕತೆ ಸಾಧಿಸಿದೀವು. ಇದು ಅಪರಾಧ ಆಗ್ತಾರೆ. ಜೀವಾಸ್ತಿ ಕಾಯದ ಅಪರಾಧ ಇದೆ. ಇದು ಪುದ್ಗಲಾಸ್ತಿ ಕಾಯದ ಅಪರಾಧ ಅಲ್ಲವೇ ಅಲ್ಲ. ಸ್ವಯಂ ಜೀವಾಸ್ತಿ ಕಾಯ ಅಪರಾಧ ಮಾಡ್ತಿದೆ. ಮತ್ತ ಪುದ್ಗಲಾಸ್ತಿ ಕಾಯದ ಮೇಲೆ ಜಡದ ಮೇಲೆ ಆರೋಪ ಮಾಡ್ತಾ ಇದ್ದೇನೆ. ನಾವು ಮಾಡ್ತಾ ಇದ್ದೇವ್ರಿ. ಅದರ ಸಲುವಾಗಿ ನೋಡ್ರಿ, ಯಾವ ಪರ್ಯಾಯ ಜ್ಞಾನದ ಜೀವಾಸ್ತಿ ಕಾಯದೊಳಗಾಗ್ತಿದೆ, ಯಾವ ಪರ್ಯಾಯ ಪುದ್ಗಲಾಸ್ತಿ ಕಾಯದೊಳಗಾಗ್ತಿದೆ, ಅವು ಎರಡೂ ಸ್ವತಂತ್ರ ಅದಾವ್ರಿ. ಆದ್ರೆ ಜೀವಾಸ್ತಿ ಕಾಯದೊಳಗ ಆಗುವಂಥ ಮಲಿನ ಪರ್ಯಾಯ ನಾವೇನ್ ತಿಳ್ಕೊಳ್ತಾ ಇದ್ದೇವೆ? ಈ ಪರಪದಾರ್ಥವನ್ನು ನೋಡುವುದರಿಂದ ಆಯ್ತು. ಪರಪದಾರ್ಥ ನನಗೆ ದೃಷ್ಟಿಗೋಚರ ಆಗದೆ ಇದ್ರೆ ಅದರ ಸಲುವಾಗಿ ನನಗೆ ಮೋಹ ಪರಿಣಾಮ ಆಗ್ತಾ ಇರಲಿಲ್ಲ. ಆ ಮೋಹ ಪರಿಣಾಮದ ನಿಮಿತ್ತದಿಂದ ನಂಗಾಯ್ತು. ಅದರ ಸಲುವಾಗಿ ಏನ್ ಮಾಡೋದ? ಪರಪದಾರ್ಥ ತೆಗೆದು ಹಾಕ್ಬಿಟ್ಟು ಮೈ ಮೇಲೇನು ವಸ್ತ್ರ ಕಿಕ್ಕಿಸಿದ್ರಿ. ಸಂಪೂರ್ಣ ಆಸ್ತಿ ಬಿಟ್ಟು ಹೋಗುದ್ರಿ. ಅಂದ್ರೆ ಆಸ್ತಿ ನಾವು ಬಿಟ್ಟು ಹೋಗ್ಬಹುದು. ಆಸ್ತಿ ಇದು ಜಡ ಐತಿ, ಇದು ಇಲ್ಲೇ ಉಳಿಬಹುದು. ಮನೆ, ಮಾರ, ಅಂಗಡಿ, ಎಫ್ಡಿ ಇವೆಲ್ಲ.
ಆದ್ರೆ ಅವು ತಮ್ಮ ಸ್ಥಾನದೊಳಗ ತಾವು ಇದ್ರೂ ಕೂಡ ಬಿಟ್ಟು ಹೋಗುವಂತಹ ಮನುಷ್ಯನ ಹೃದಯದೊಳಗ ಅವು ಶಾಶ್ವತ. ಆಮೇಲೆ ಏನ್ ಬಿಟ್ಟು ಹೋದ್ರಿ ನೀವು? ಅದೇ ಈ ಪ್ರಕಾರದ ಮಿಥ್ಯಾ ನಾಟಕ ನಾವು ಅನಾದಿ ಕಾಲದಿಂದ ಮಾಡ್ತಾ ಇದ್ದೇವೆ. ಅದರದ ಫಲ ಸ್ವಯಂ ನನ್ನ ಜೀವ ಭೋಗಿಸ್ತಾ ಇದೆ. ನನ್ನ ಜೀವ ಸ್ವಯಂ ಭೋಗಿಸ್ತಾ ಇದೆ. ಇದರದ್ದು ವಿವೇಕ ನಮಗಾಗ್ತದೆ. ನೋಡ್ರಿ, ವಿಚಾರ ಮಾಡುವ ಮಾತು ಹೀಗಿದೆ. ಇದು 12 ಉಪಯೋಗ ಆಯ್ತದೆ. ಈ 12 ಉಪಯೋಗದಕ್ಕಿಂತ ಮುಂಚೆ ಆತ್ಮ ಚೈತನ್ಯಯುಕ್ತ ಆತ್ಮ ಇದ್ದಾನೆ, ಜ್ಞಾನ ಸ್ವರೂಪಿ ಆತ್ಮ ಇದ್ದಾನೆ. ಅವನಲ್ಲಿ ಮುಖ್ಯವಾಗಿ 2 ಉಪಯೋಗ ಹೇಳ್ತಾರೆ. ಇವು 12 ಉಪಯೋಗ ತಿಳ್ಕೊತಿದ್ರು ಅಡ್ಡಿ ಇಲ್ಲ. ಆದ್ರೆ ಅವು 2 ಉಪಯೋಗ ಹೇಳ್ತಾರೆ. ಒಂದು ಸವಿಕಲ್ಪ ಉಪಯೋಗ, ಇನ್ನೊಂದು ನಿರ್ವಿಕಲ್ಪ ಉಪಯೋಗ. ಶಬ್ದ ಪ್ರಯೋಗ ನಮಗ್ ಗೊತ್ತಿದ್ರೆ ಸವಿಕಲ್ಪ ಮತ್ತು ನಿರ್ವಿಕಲ್ಪ. ಈ ಸವಿಕಲ್ಪ ಅಂದ್ರೆ ನಿರ್ವಿಕಲ್ಪ ಅಂದ್ರೆ ಸವಿಕಲ್ಪ, ವಿಕಲ್ಪ ಸಹಿತ ಇದು ಇರೋದ ಇದು ಸವಿಕಲ್ಪ. ನಿರ್ವಿಕಲ್ಪ, ವಿಕಲ್ಪದಿಂದ ರಹಿತ ಇರೋದ ಇದು ನಿರ್ವಿಕಲ್ಪ. ಇವು 2 ಚೈತನ್ಯದ ಉಪಯೋಗದವ್ರಿ, ಜಡತ್ತು ಅಲ್ಲದೆ. ಆತ್ಮ ಚೈತನ್ಯಯುಕ್ತ ಇದ್ದಾನೆ, ಇದು ಚೈತನ್ಯದ ಉಪಯೋಗ ಇದಾವ್ರಿ. ಯಾವ? ಅವು 12 ಉಪಯೋಗ ಮತ್ತು ಇವು 2 ಉಪಯೋಗ. ಇದರೊಳಗೆ ಚೈತನ್ಯದ ಅಂಶ ಇದೆ. ಅದ ಶುದ್ಧಾಶುದ್ಧದಿಂದ ಯುಕ್ತ ಇರ್ಲಿ, ಕೇವಲ ಶುದ್ಧ ಇರ್ಲಿ, ಇದರೊಳಗೆ ಚೈತನ್ಯ ಇಲ್ಲದ ಯಾವ ಉಪಯೋಗ ಇಲ್ಲ. ಮತ್ತ ಉಪಯೋಗದ ವ್ಯಾಖ್ಯಾನ ಐತಿ. ಚೈತನ್ಯಕ್ಕ ಅನುಸರಿಸಿ ಯಾವ್ದ ಪರಿಣತಿ ಆಗ್ತಿದೆಯೋ ಅದಕ್ಕೂ ಉಪಯೋಗ ಅಂದ್ರಿ. ಚೈತನ್ಯದ ಅನುಸಾರ ಪರಿಣತಿ ಆಗಲಿಲ್ಲ, ಆ ಪರಿಣತಿಯೊಳಗ ಪರಪದಾರ್ಥ ದೃಷ್ಟಿಗೋಚರ ಆಯ್ತು. ಆಗ ಅಲ್ಲೇನಾಗ್ತಿದೆ, ಆ ಪರಿಣತಿ ಆದಂತ ಯಾವ ಪರ್ಯಾಯ ಬರ್ತಿದೆಯೋ ಆ ಪರ್ಯಾಯಕ ಕೂಮತಿ, ಕೂಸುತ, ಕೂವತಿ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ಮತ್ತ ಜೀವಾಸ್ತಿಕ ಆಯ್ತು, ವಾಸ್ತವಿಕ ಜ್ಞಾನದ ರೂಪದ ನಿರ್ಮಲ ಪರ್ಯಾಯ ಬಂತು ಅಂದ್ರೆ ಅದಕ್ಕೆ ಏನಂತಾರು? ಸುಮತಿ, ಸುಶ್ರುತ, ಸುವಧಿ, ಮನಃಪರ್ಯಾಯ ಕೇವಲ, ಈ ಪ್ರಕಾರ ಅಂತಾರೆ. ಆದರೆ ಈಗ 2 ಉಪಯೋಗ ಇದಾವೆ, ಸವಿಕಲ್ಪ ಮತ್ತು ನಿರ್ವಿಕಲ್ಪ. ಈಗ ನಾವು ಸವಿಕಲ್ಪದೊಳಗಿವೆಯೋ ಅಥವಾ ನಿರ್ವಿಕಲ್ಪದೊಳಗಿದ್ದೇವೆ? ನಮ್ಮಲ್ಲಿ ನಾವು ವಿಕಲ್ಪ ಸಹಿತ ಇದ್ದೇವೆಯೋ ಅಥವಾ ವಿಕಲ್ಪದಿಂದ ರಹಿತ ಇದ್ದೇವೆ? ಇಲ್ಲರಿ. ಮೋಕ್ಷ ಶಾಸ್ತ್ರದ ಕಥನ್ ಮಾಡ್ತಾ ಇರುವಾಗ, ಚರ್ಚೆ ಮಾಡ್ತಾ ಇರುವಾಗ ನಾವ ವಿಕಲ್ಪ ಸಹಿತ ಇದ್ದೇವೆಯೋ ಅಥವಾ ವಿಕಲ್ಪ ರಹಿತ ಇದ್ದೇವೆ? ಈಗ ಹೇಗಿದ್ದೇವ್ರಿ? ಹೋಗ್ಲಿ, ನಿದ್ರೆ ಮಾಡುವ ಸಮಯದೊಳಗೆ ವಿಕಲ್ಪ ಸಹಿತ ಏನು ವಿಕಲ್ಪ ರಹಿತರೆ? ಊಟ ಮಾಡುವ ವೇಳೆದೊಳಗ ಅತಿಶಯ ಆನಂದದ ಅನುಭವ ಮಾಡುವ ವೇಳೆದೊಳಗ್ರಿ ನೋಡ್ರಿ, ವಿಕಲ್ಪದಿಂದ ರಹಿತ ಅವಸ್ಥಾ ಈ ಜೀವಕ್ಕೂ ಒಂದು ಸಮಯ ಕೂಡ ಬರಲೇ ಇಲ್ಲ. ವಿಕಲ್ಪ ರಹಿತ ಅವಸ್ಥಾ, ವಿಕಲ್ಪ ರಹಿತ ಅವಸ್ಥಾ ಏನಿದೆಯೋ ಅದೇ ಸಮ್ಯಕ್ ದರ್ಶನ. ಒಂದು ಸಮಯ ವಿಕಲ್ಪ ರಹಿತ ಅವಸ್ಥೆ ಬಂತು, ಅದಕ್ಕೆ ಸಮ್ಯಕ್ ದರ್ಶನ ಅಂತಾರು, ಆತ್ಮನ ಅನುಭೂತಿ ಅಂತಾರು, ಮೋಕ್ಷ ಮಾರ್ಗ ಅಂತಾರು. ಮತ್ತ ಮೋಕ್ಷ ಮಾರ್ಗದ ಪ್ರಾರಂಭ. ಈ ಪ್ರಕಾರ ನಾವೇನ್ ತಿಳ್ಕೊಂಡ್ವಿ? ನಾ ಎಲ್ಲಾ ವಿಕಲ್ಪ, ಇದು ಭ್ರಮೆ ಇದೆ ರೀ. ಎಲ್ಲಾ ವಿಕಲ್ಪ ಬಿಟ್ಟಿದ್ದೇನೆ ಅನ್ನೋದು ಇದು ಭ್ರಮೆ. ಹೋಗಿ ಆ ಭ್ರಮೆನೂ ಒಂದ್ ಸ್ವಲ್ಪ ಇಟ್ಕೊಳ್ಳೋನು. ಮತ್ ನಿರ್ವಿಕಲ್ಪ ಅವಸ್ಥೆ ಮತ್ತ ಸವಿಕಲ್ಪ ಅವಸ್ಥೆ, ಈ 2 ಅವಸ್ಥೆಕ 2 ಅವಸ್ಥೆ ಆಗ್ತಾವ. ಒಂದು ಸವಿಕಲ್ಪ ಅವಸ್ಥೆ, ಒಂದು ನಿರ್ವಿಕಲ್ಪ ಅವಸ್ಥೆ. ಅವಸ್ಥೆ ಅರ್ಥಾತ್ ಪರ್ಯಾಯ, ಅವಸ್ಥೆ ಅರ್ಥಾತ್ ಪರ್ಯಾಯ. ಈ ಸವಿಕಲ್ಪ ಅವಸ್ಥೆ ಯಾವ ಗುಣದ ಪರ್ಯಾಯ? ನಿರ್ವಿಕಲ್ಪ ಅವಸ್ಥೆ ಯಾವ ಗುಣದ ಪರ್ಯಾಯ? ನಾವೇನು ಓದಿದೀವಿ, ಏನ್ ತಿಳ್ಕೊಂಡಿವಿ? ಸವಿಕಲ್ಪ ಅವಸ್ಥೆ ಏನಿದೆಯೋ ಆ ಸವಿಕಲ್ಪ ಅವಸ್ಥೆ ಯಾವ ಗುಣದ ಪರ್ಯಾಯ? ಆತ್ಮನಲ್ಲೇ ಅನಂತ ಗುಣ ಅದಾವ್ರಿ.
ಆ ಅನಂತ ಗುಣದೊಳಗ ಸವಿಕಲ್ಪ ಅವಸ್ಥೆ ಯಾವ ಗುಣದ ಪರ್ಯಾಯ, ನಿರ್ವಿಕಲ್ಪ ಅವಸ್ಥೆ ಯಾವ ಗುಣದ ಪರ್ಯಾಯ? ಯಾವ್ದು ಜ್ಞಾನ ಗುಣದ? ಸವಿಕಲ್ಪ ಅವಸ್ಥೆ ಇದು ಜ್ಞಾನ ಗುಣದ ಪರ್ಯಾಯ ಇದೆ. ಸವಿಕಲ್ಪ ಅವಸ್ಥೆ ಇದು ಜ್ಞಾನ ಗುಣದ ಪರ್ಯಾಯ ಇದೆ. ಆ ಜ್ಞಾನ ಗುಣದ ಪರ್ಯಾಯ ವಿಕಲ್ಪ ಸಹಿತ ಯಾವ್ದು ಪ್ರಗಟ ಆಗ್ತಾ ಇದೆ, ಆ ಪ್ರಗಟ ಆಗ್ತಾ ಇರುವಂತಹ ವಿಕಲ್ಪ ಸಹಿತ ಜ್ಞಾನ ಗುಣದ ಪರ್ಯಾಯವನ್ನ ನಾವ ಹೊಡೆದು ಓಡಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದು ಮೊದಲನೇ ಅಪರಾಧ. ವಾಸ್ತವಿಕ ನಮಗ ಅಧ್ಯಾತ್ಮದ ಸ್ವರೂಪನ ಗೊತ್ತಾಗ್ಲಿಲ್ರಿ. ವಿಕಲ್ಪ ಬರ್ತಾಗಿದೆ, ಅದು ವಿಕಲ್ಪ ತೆಗೆದಾಕು. ನೋಡ್ರಿ, ಸವಿಕಲ್ಪ ಅವಸ್ಥೆ ಇದು ಜ್ಞಾನ ಗುಣದ ಪರ್ಯಾಯ ಐತಿ. ಆ ಜ್ಞಾನ ಗುಣದ ಪರ್ಯಾಯ ವಿಕಲ್ಪ ಸಹಿತ ಇದ್ರೂ ಕೂಡ ಅದರ ಕಾರ್ಯ ಏನ? ಜ್ಞಾನವನ್ನ ವೃದ್ಧಿ ಮಾಡ್ಕೊಳ್ಳೋದು ಅದರ ಕಾರ್ಯ ಇದೆ ರೀ. ಜ್ಞಾನವನ್ನ ವೃದ್ಧಿ ಮಾಡ್ಕೊಳ್ಳೋದು, ಜ್ಞಾನವನ್ನ ನಿರ್ಮಲತೆ ಮಾಡ್ಕೊಳ್ಳೋದಿಲ್ಲ. ಜ್ಞಾನವನ್ನ ವೃದ್ಧಿ ಮಾಡ್ಕೊಳ್ಳೋದ ಇದು ಸವಿಕಲ್ಪ ಅವಸ್ಥೆ ಕಾರ್ಯ ಇದೆ. ನಾವು ವಿಕಲ್ಪ ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ವಿಕಲ್ಪ ಬಿಡ್ಲಿಕ್ಕೆ ಪ್ರಯತ್ನ ಮಾಡಿದ ನಂತರ ನಮ್ಮಲ್ಲೇ ಜ್ಞಾನದ ವೃದ್ಧಿ ನಿಂತು ಹೋಗ್ತದೆ. ಹಾಗೂ ಅಪರಾಧ ಇದೆ. ಇದೇನು ವಿಕಲ್ಪ ಬರ್ತಾ ಇದೆಯಾ? ವಿಕಲ್ಪ ಸುಮ್ನೆ ಬರುದಿಲ್ಲ. ವಿಕಲ್ಪಕ್ಕೆ ವಸ್ತು ಕೊಡ್ತೇವ್ರಿ ನಾವ್ರಿ. ವಿಕಲ್ಪಕ್ಕ ವಸ್ತು ಕೊಡುವುದರಿಂದ ಆ ವಸ್ತುವಿನ ಸಲುವಾಗಿ ವಿಚಾರ ಮಂಥನ್ ನಡೀತಿರ್ತಿದ್ದಾರೆ. ನೀವು ಸಂಸಾರದ ಮಲಿನ ವಸ್ತು ಕೊಡ್ರಿ ಅಥವಾ ಸಂಸಾರದಿಂದ ರಹಿತ ನಿರ್ಮಲ ವಸ್ತು ಕೊಡ್ರಿ, ಯಾವ ವಸ್ತು ಕೊಟ್ರೇನು ವಿಕಲ್ಪ ಏನ್ ಮಾಡ್ತಿದ್ವಿ, ಅದರ ಮೇಲೆ ರಿಸರ್ಚ್ ಮಾಡ್ತಿದ್ರಿ. ಈ ಮಾತು ನಮಗ್ ಗೊತ್ತಿಲ್ರಿ. ವಿಕಲ್ಪ ತೆಗೆದು ಹಾಕಲಿಕ್ಕೆ ನೋಡ್ತೀವ್ರಿ. ಮಲಿನ ಇದ್ರೂ ಕೂಡ ಅದರೊಳಗೆ ರಿಸರ್ಚ್ ಮಾಡ್ತಿದ್ವಿ, ಇದು ನಂದು ಅಥವಾ ಅಲ್ಲವು. ನಾವು ಧರ್ಮ ಮಾಡ್ಲಿಕ್ಕೆ ಎಡವುತ್ತಾ ಇರೋದೆಲ್ಲಿ? ಮೂಲತಃ ವಸ್ತು ಸ್ವರೂಪದ ಪರಿಶೀಲನೆ. ಮೂಲತಃ ವಸ್ತು ಸ್ವರೂಪ. ಅದರ ಸಲುವಾಗಿ ಪುನಃ ಪುನಃ ನಾ ಹೇಳ್ತಾ ಬಂದಿದ್ದೇನೆ, ಕ್ಷೇಮೋಪಶಮ ಜ್ಞಾನದೊಳಗ ವಿಕಲ್ಪ ಪೂರ್ವಕ ನಿರ್ಣಯ ಮಾಡಿ. ಯಾವ ದಾವಣಗೆರೆ ಒಳಗ ಅತ್ಯಂತ ಒತ್ತು ಕೊಟ್ಟು ಹೇಳಿದ ಮಾತ, ಈ ಹೊತ್ತು ನಾವು ಅಭ್ಯಾಸ ಮಾಡುವುದರಿಂದ ನನಗ ತಿಳಿದು ಬರುವುದರಿಂದ ನನ್ನ ಕ್ಷೇಮೋಪಶಮ ಜ್ಞಾನದೊಳಗೆ ಸ್ವಲ್ಪ ವೃದ್ಧಿ ಆಗೈತಿ. ಇದು ನನಗೆ ಸಂತೋಷ ಆಗ್ತಾ ಇದೆ. ರಾತ್ರಿ ಒಬ್ಬ ಮಲ್ಕೊಂಡೇನೋ ವಿಚಾರ ಮಾಡ, ಆ ಸಂತೋಷ ಯಾರಿಗೆ ಹಂಚೋದ್ರೆ? ತಾನ ಅನುಭವ ಮಾಡುದು. ನೋಡ್ರಿ, ವಿಚಾರ ಮಾಡೋದ ವಿಕಲ್ಪ ಅಂದ್ರೆ ಕೆಡತಂತೀವ್ರಿ ನಾವು. ವಿಕಲ್ಪ ಏನೈತಿ? ಇದು ಜ್ಞಾನ ಗುಣದ ಪರ್ಯಾಯ ಐತಿ. ಇದನ್ನ ನಾವು ಯಾವಾಗೂ ಮರೆತು ಹೋಗ್ತಕ್ಕದ್ದಲ್ಲ. ಸಾಮಾನ್ಯ ಜ್ಞಾನ ಗುಣದ ಪರ್ಯಾಯ ಐತಿ ವಿಕಲ್ಪದ. ಸಾಮಾನ್ಯ ಜ್ಞಾನ ಅಂದ್ರೆ ಶುದ್ಧ ಜ್ಞಾನ ಗುಣ, ತ್ರಿಕಾಲಿ ಜ್ಞಾನ ಗುಣದ ಪರ್ಯಾಯದೊಳಗೆ ವಿಕಲ್ಪ ಉತ್ಪನ್ನ ಆಗೈತಿ. ವಿಕಲ್ಪ ಉತ್ಪನ್ನ ಆಗೋದ ಆ ವಿಕಲ್ಪಕ್ಕ ನಾವು ಯಾವ ವಸ್ತು ಕೊಟ್ಟಿದ್ದೇವೆಯೋ ಆ ವಸ್ತುವಿನ ಸಲುವಾಗಿ ರಿಸರ್ಚ್ ಮಾಡಿ ಅದಕ್ಕೆ ತನ್ನ ಪರಿಣಾಮವನ್ನು ಏನೈತಿ ಅದಕ್ಕೆ ಕೊನೆಗೆ ಘೋಷಣೆ ಮಾಡುವುದಿದೆ. ಇದು ನಿನ್ನಲ್ಲ ಅಥವಾ ಇದು ನಿನ್ನದು, ಇಷ್ಟು ಘೋಷಣೆ ಮಾಡೋದಿದೆ ರೀ. ಯಾವ್ದು ಸವಿಕಲ್ಪ ಅವಸ್ಥೆ ಅಂತೀವ. ಆ ಸವಿಕಲ್ಪ ಅವಸ್ಥೆ ನನ್ನ ತ್ರಿಕಾಲಿ ಜ್ಞಾನ ಗುಣದ ಒಂದು ಸಮಯದ ಪರ್ಯಾಯ ಇದೆ. ಆ ಅನಂತ ಪರ್ಯಾಯಗಳ ಕೂಡಿ ವಿಕಲ್ಪ ಹಾಗೆ ನಮ್ಮಲ್ಲಿ ಉಳಿಬಿಡ್ತಿದೆ. ಮತ್ತೆ ಆ ವಿಕಲ್ಪ ಯಾವಾಗ ಎಷ್ಟು ತನ್ನ ಕಾರ್ಯ ಮಾಡ್ತಾ ಇರ್ತಿದೆಯೋ ಅಷ್ಟಷ್ಟ ನಮ್ಮ ಜ್ಞಾನದೊಳಗ ವೃದ್ಧಿ ಆಗ್ತಾ ಹೋಗ್ತದೆ. ವಿಚಾರ ಮಾಡಿ ನೋಡೋದಿಲ್ಲ, ಪ್ರತ್ಯಕ್ಷ ಪ್ರಾಕ್ಟಿಕಲ್ ಮಾಡಿ ನೋಡೋದ್ರಿ. ವಿಚಾರ ಮಾಡಿ ನೋಡ್ರೆ ಆಗುದಿಲ್ಲ. ಆ ಜ್ಞಾನ ಗುಣ ಯಾವ್ದು ವಿಕಲ್ಪ ಜ್ಞಾನ ಗುಣದ ಪರ್ಯಾಯದೊಳಗೆ ವಿಕಲ್ಪದ ಉತ್ಪತ್ತಿ ಆಗಿದೆಯೋ ಆ ವಿಕಲ್ಪಕ್ಕ ನಮ್ದು ಉಪಯೋಗವನ್ನ ಸಮರ್ಪಿತ ಮಾಡೋದ್ರಿ. ನಮ್ಮ ಉಪಯೋಗವನ್ನ ಸಮರ್ಪಿತ ಮಾಡೋದ. ನನ್ನಲ್ಲೇ ಮೋಹ ಉತ್ಪನ್ನ ಆಗಿದೆ ಒಂದು ವಸ್ತುವಿನ ಸಲುವಾಗಿ, ಇನ್ನೊಂದು ವಸ್ತುವಿನ ಸಲುವಾಗಿ ನನ್ನಲ್ಲೇ ವಿಷಾದದ ಉತ್ಪತ್ತಿ ಆಗೈತ್ರಿ. ವಸ್ತು ಒಂದರಿ, ಅದೇ ವಸ್ತು ಸಲುವಾಗಿ ಒಂದು ಸಮಯ ಏನಾಗ್ತೈತಿ ಮೋಹದ ಉತ್ಪತ್ತಿ ಆಗ್ತೈತಿ, ಇನ್ನೊಂದು ಸಮಯ ಅದರ ಸಲುವಾಗಿ ವಿರಕ್ತಿದ
ಉತ್ಪತ್ತಿ ಆಗ್ತಿದ್ವು. ಇವೆರಡೂ ವಿಕಲ್ಪ. ಹೌದಲ್ರಿ? ಈ ಎರಡೂ ವಿಕಲ್ಪದೊಳಗ ಮೋಹದ ಉತ್ಪತ್ತಿ ಆಗೈತಿ ಅಂತ ಹೇಳಿ ಆ ಪರ್ಯಾಯ ತೆಗೆದು ಹಾಯ್ತು ಅಂತಂದ್ರೆ ಅದರದ ನಿರ್ಣಯ ಆಗ್ಲಿಲ್ಲ ನಮಗೆ. ಮೋಹ ನಂದು ಅಥವಾ ಅಲ್ಲೋ, ಮೋಹದಿಂದ ಲಾಭ ಅಥವಾ ಅಲಾಭ, ಇದ್ರದ್ದು ನಿರ್ಣಯ ಆಗ್ಲಿಲ್ಲ. ಆ ಯಾವ ಉಪಯೋಗ ಮೋಹದ ವಿಕಲ್ಪ ಯಾವ್ದು ಬಂದಿರ್ತೈತಿಯೇ ಆ ವಿಕಲ್ಪಕ್ಕ ನಾವು ಇನ್ನಿಷ್ಟ ಸಾಧನ ಸೌಕರ್ಯಗಳನ್ನು ಒದಗಿಸ್ತೀವಿ. ಆಗ ಯಾವುದರ ಸಲುವಾಗಿ ಆ ವಿಕಲ್ಪ ಉತ್ಪನ್ನ ಆಗಿದೆಯೋ ಆ ವಿಕಲ್ಪ ತನ್ನ ಅಂತಿಮ ನಿರ್ಣಯಕ್ಕೆ ಬಂದ ತನ್ನ ರಿಪೋರ್ಟ್ ಕೊಡ್ತೀವಿ. ಅಂದ್ರೆ ಯಾವುದೇ ಒಂದು ಪತ್ನಿ ಮೇಲೆ ಅಥವಾ ಮಕ್ಕಳ ಮೇಲೆ, ಯಾವುದೇ ಒಂದು ಧನದ ಮೇಲೆ ನಾವು ಮೋಹ ಮಾಡಿದ್ವು, ಆ ಮೋಹ ರೂಪದ ವಿಕಲ್ಪ ಈಗ ನಮಗೂ ಉತ್ಪನ್ನ ಆಗಿದೆ. ರಾತ್ರಿ ಇಡೀ ರಾತ್ರಿ ಎಲ್ಲ ನಿದ್ರೆ ಬರೋದಿಲ್ಲ. ಆದ್ರೆ ಆ ವಿಕಲ್ಪ ಬಿಟ್ಟು ಕೊಡ್ಲಿಕ್ಕೆ ಪ್ರಯತ್ನ ಮಾಡುವುದರಿಂದ ವಿಕಲ್ಪ ಎಂದೂ ಹೋಗಲಿಲ್ಲ. ಆ ವಿಕಲ್ಪಕ್ಕೆ ನಾವು ಅನುಕೂಲ ಸಾಧನ ಒದಗಿಸಿದ ನಂತರ ಅದು ಒಂದು ಹಂತಕ್ಕೆ ಬಂದ ಅದು ಸ್ವಯಂ ಬಿಟ್ಟು ಹೋಗ್ತಿತ್ತು. ಯಾವುದೂ ಪ್ರಯೋಗ ಮಾಡಿ ನೋಡೋದ್ರಿಂದ ಅವ್ರಿಗೆ ಮಲಿನ ಇರ್ಲಿ ಅಥವಾ ದೋಷಿ ಇರ್ಲಿ ಅಥವಾ ನಿರ್ದೋಷಿ ಇರ್ಲಿ, ಅದಕ್ಕೆ ನಮ್ಮ ಸಂಪೂರ್ಣ ಸಾಮರ್ಥ್ಯವನ್ನ ಅದಕ್ಕೆ ಪ್ರದಾನ ಮಾಡುವುದರಿಂದ ಆ ಪ್ರದಾನದಿಂದ ಅದ ಒಂದು ಅಂತಿಮ ಘಟ್ಟಕ್ಕ ಬಂದ ನನ್ನ ಕಾರ್ಯ ಆಯ್ತು, ಇನ್ನು ನೀ ಬೇರೆ ಕಡೆ ಹೋಗು. ಅಂದ್ರೆ ನಾ ವಸ್ತು ಏನ್ ಮೋಹ ಉತ್ಪನ್ನ ಆಗೈತಿ ನಿನ್ನಲ್ಲಿ, ಆ ಮೋಹ ನನ್ನಿಂದ ಉತ್ಪನ್ನ ಆಗಿಲ್ಲ. ಈ ಮೋಹ ನಾಮದ ಕರ್ಮ ಇದು ಪುದ್ಗಲಾಸ್ತಿ ಕಾಯ್ದಿದೆ, ಇದು ನಿನ್ನಲ್ಲೇ ಇಲ್ಲ. ಈ ಪ್ರಕಾರ ನಿರ್ಣಯ ಕೊಟ್ಟ ನಂತರ ನಮಗೆ ಎಷ್ಟು ಲಾಭ ಬೇಕು? ಈಗ ನಾವ ಈ ಉಪಯೋಗಕ್ಕೆ ಉಪಯೋಗ ಮಾಡ್ಕೊಳ್ಳಿಲ್ಲ. ವಿಕಲ್ಪ ರೂಪದ ಯಾವ ಉಪಯೋಗ ಇದೆಯೋ ಆ ಉಪಯೋಗದ ಯಥಾರ್ಥ ಉಪಯೋಗ ನಾವು ಮಾಡಿಲ್ಲ. ಅದನ್ನ ಅರ್ಧಕ್ಕನ ಚಿವುಟ್ ಹಾಕ್ಲಿಕ್ಕೆ ನೋಡ್ತೇವೆ. ಅದರಿಂದ ವಿಕಲ್ಪದ ಸಾಮ್ರಾಜ್ಯ ನಮ್ಗೆ ಹಾಗೆ ಉಳಿತೀರೆ. ನಮ್ಮ ಜ್ಞಾನದೊಳಗೆ ಯಾವುದೂ ವೃದ್ಧಿ ಆಗುತ್ತೆ. ಹೀಗಾಗಿ ಸವಿಕಲ್ಪ ನೋಡ್ರಿ, ಮೊದಲ ಸವಿಕಲ್ಪ ಅವಸ್ಥೆಗೆ ಬರೋದ ಮಹಾನ್ ಕಷ್ಟ ಇದೆ ರೀ. ಸವಿಕಲ್ಪ ಅವಸ್ಥೆ ಪ್ರಾಪ್ತ ಮಾಡಿಕೊಳ್ಳುವ ಕಲೆ ಜೀವಕ್ಕೆ ಬಂತು ಅಂದ್ರೆ ಆ ಜೀವ ನೇಮದಿಂದ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಳ್ತಿತ್ತು. ನಾವು ಸವಿಕಲ್ಪ ಅವಸ್ಥೆದೊಳಗ ಸ್ಥಿರ ಇರು ಕಲೆ ತೆಗಿಬೇಕು. ನಾವು ಅದನ್ನ ಕೆಡಕ ಅಂತ ಹೇಳಿ ನಮ್ಮ ನಿರ್ಣಯದಿಂದ, ನಮ್ಮ ಬುದ್ಧಿ ಭ್ರಮದಿಂದ ಅದನ್ನ ನಾವು ನಿರ್ಣಯ ಮಾಡಿದ್ವಿ. ಆದರೆ ಸವಿಕಲ್ಪ ಅವಸ್ಥೆ ಇದು ಸಾಮಾನ್ಯ ಜ್ಞಾನ ಗುಣ ಇದೆ. ಅಲ್ಲಿ ನಿನಗೆ ಯಾರು ಕಲಿಸ್ತಾ ಇದ್ದಾರೆ? ನನಗ್ ಗೊತ್ತಿದೆ. ಹೀಗೆ ಹೇಳ್ತೀವಲ್ಲ, ಅಂದ್ರೆ ನಿನ್ನ ಹಿಂದ ಒಂದು ಶಕ್ತಿ ಇದೆ, ಆ ಶಕ್ತಿ ನಿನ್ನ ಕಲಿಸ್ತಾ ಇದೆ, ಅದರಿಂದ ನೀವು ಹೀಗೆ ಮಾತಾಡ್ತಾ ಇದ್ದೆ. ಹೀಗೆ ನಾವು ನಿರ್ಣಯ ತೆಗಿತೇವ್ರಿ. ಸರಿ, ಅದೇ ಪ್ರಕಾರ ತ್ರಿಕಾಲಿ ಯಾವ ಶುದ್ಧ ಜ್ಞಾನ ಗುಣ ಇದೆಯೋ ಆ ಜ್ಞಾನ ಗುಣದ ಆಧಾರದಿಂದ ವಿಕಲ್ಪ ಬರ್ತಾ ಇದೆ. ವಿಕಲ್ಪ ಜ್ಞಾನ ಗುಣದ ಆಧಾರದಿಂದ ಪರಪದಾರ್ಥದ ಮೇಲೆ ದೃಷ್ಟಿಯ ಹಾಕುವುದರಿಂದ ಆ ಪರಪದಾರ್ಥದ ಮೇಲೆ ಮೋಹ ಅಥವಾ ಪರಪದಾರ್ಥದ ಮೇಲೆ ವಿರಕ್ತ ರೂಪದ ಯಾವ ವಿಕಲ್ಪದ ಪರ್ಯಾಯದೊಳಗೆ ವಿಕಲ್ಪ ಉತ್ಪನ್ನ ಆಗ್ತಿದೆ, ಆ ವಿಕಲ್ಪ ಜ್ಞಾನ ಗುಣದ ಪರ್ಯಾಯ ಇದೆ. ಅದಕ್ಕೆ ನಾವು ಇನ್ನಿಷ್ಟ ಸಾಹಿತ್ಯ ಸಲಕರಣೆಯನ್ನು ಒದಗಿಸಿದರೆ ಆ ವಿಷಯದ ಕುರಿತು ನನ್ನಲ್ಲೇ ಜ್ಞಾನದ ವೃದ್ಧಿ ನೇಮದಿಂದ. ಈ ಪ್ರಾಕ್ಟಿಕಲ್ ಮಾಡೋದಿದ್ದೀರಿ ನಾವು. ಈ ಪ್ರಾಕ್ಟಿಕಲ್ ಅಂದ್ರೆ ಇಲ್ಲಿ ಏನಾಯ್ತು, ಇಲ್ಲಿ ಪ್ರಾಕ್ಟಿಕಲ್ ಏನ್ ಮಾಡಿದೀವ್ರಿ? ಜ್ಞಾನದಿಂದ ಜ್ಞಾನ ಗುಣದೊಳಗೆ ಪ್ರಯತ್ನ ಇಲ್ಲ, ಜ್ಞಾನ ಪರ್ಯಾಯದಿಂದ ಜ್ಞಾನ ಗುಣದೊಳಗೆ ಕಾರ್ಯ ಮಾಡು. ಇದಕ್ಕೇನಂತಾರು? ಮೋಕ್ಷ ಮಾರ್ಗ ಯಾವ್ದಕ್ಕಂತಾರ? ಯಾವ್ದ್ರದ ಪರ್ಯಾಯ ಕಾರ್ಯ? ಜ್ಞಾನ ಕ್ರಿಯಾಭ್ಯಾಂ ಮೋಕ್ಷ. ಜ್ಞಾನದೊಳಗ ಕಾರ್ಯ ಆಯ್ತು ಅಂದ್ರೆ ಅಲ್ಲಿ ಮೋಕ್ಷ ಐತೆ. ಯಾವ್ದು ಮೋಕ್ಷ ಐತಿ? ಒಂದು ವಸ್ತುವಿನ ಸಲುವಾಗಿ ಮೋಹ ಆಗೈತಿಲ್ಲ, ಆ ಮೋಹದ ಮೋಕ್ಷ ಆಗಿ ಹೋಗ್ತಿದ್ರಿ ಅಷ್ಟೇ. ಅದರದ್ದು ನಿರ್ಣಯ ಆಗಿ ಹೋಗ್ತಿದ್ರಿ, ಇದು ನಂದು ಅಥವಾ
ಕ್ರಿಯಾ ಜ್ಞಾನದೊಳಗಾಗ್ಬೇಕ್ರಿ. ನಾ ಆ ವಿಕಲ್ಪ ಬಿಟ್ಟು ಕೊಡ್ಲಿಕ್ಕೆ ನಮೋಕಾರ ಮಂತ್ರ ಅಂತೇಳಿ ಇದು ಉದ್ಯಮ. ಯಾವ ಜ್ಞಾನದೊಳಗ ವೃದ್ಧಿ ಆಗೋದಿದೆಯೋ ಆ ವೃದ್ಧಿಗೆ ಸ್ವಯಂ ನಾನು ತಡೆ ಒಡ್ಬೇಕು. ಹೀಗಾಗುವುದರಿಂದ ನಮ್ದು ಅದು ವಿಕಲ್ಪನ ಮೊದಲ ಕೆಡಕ ಅನ್ನೋ ಒಂದು ದುಷ್ಟ ದೃಷ್ಟಿ ಐತ್ರಿ. ನಮ್ದು ರಾಮಕ ಕಲ್ಪನೆ ಇದೆ. ವಿಕಲ್ಪ ಅದು ಅಪಾಯಕಾರಿ. ವಿಕಲ್ಪ ಅಪಾಯಕಾರಿ ಅಲ್ಲ, ವಿಕಲ್ಪ ಇದು ಜ್ಞಾನ ಗುಣದ ಪರ್ಯಾಯ ಇದೆ. ಈ ಪರಿಚಯ ನಮಗಿಲ್ಲ. ವಿಕಲ್ಪ ಸ್ವಯಂ ತ್ರಿಕಾಲಿ ಸತ್ತಾರೂಪದಿಂದ ಧ್ರುವ ದ್ರವ್ಯದೊಳಗ ಅಭೇದ ಇರುವಂತಹ ಯಾವ ಜ್ಞಾನ ಗುಣ ಇದೆಯೋ ಆ ಜ್ಞಾನ ಗುಣದ ಪರ್ಯಾಯ ಇದೆ. ಆ ಪರ್ಯಾಯಕ್ಕ ನೋಡ್ರಿ, ಹೋದ್ಸಲ ಒಂದು ದೃಷ್ಟಾಂತ ಹೇಳಿತ್ತು. 2 ಜನ ಮಂದಿರಕ್ಕೆ ಹೊರಟಿದಾರ್ರಿ ಬಸ್ಸಿಗೆ, ಹೌದಾ? ಇಲ್ಲಿ ಏನ್ ಹೇಳ್ತಾನ್ರಿ, ಆ ವೇಳೆದಾಗ ದೃಷ್ಟಾಂತ ಏನ್ ಕೊಟ್ಟಿತ್ತು? ಮಂದಿರಕ್ಕೆ ನಡೆಯುವಾಗ ಒಡವೆಗಳ ಹೊರೆಯೇ ಯಾವ ಜ್ಞಾನಿ ಪುರುಷ ಇದ್ದಾನೋ, ಜ್ಞಾನಿ ಪುರುಷ ಸಮ್ಯಕ್ತ ಸಂಪನ್ನ ಪುರುಷ ಇದ್ದಾನೋ ಅವನಿಗೆ ಅಷ್ಟದ್ರವ್ಯ ಇವೆಲ್ಲ ಹೊರೆ ರೂಪ ಆಗ್ತಾ ಇದ್ದವು. ವಿಕಲ್ಪ ಇದ್ರಿ ಇದ್ರಿ ಜ್ಞಾನ ಗುಣದ ಪರ್ಯಾಯ ಇದೆ. ಇದು ಭೂಮಿಕಾ ಹಾಕಿ ಬರುತ್ತೆ. ಇದು ಜ್ಞಾನ ಗುಣದ ಪರ್ಯಾಯ ಐತಿ. ಈ ಜ್ಞಾನ ಗುಣದ ಕಾರ್ಯ ಆ ಸಮ್ಯಕ್ ದೃಷ್ಟಿ ಜೀವದ ಮನೋಮಂದಿರದೊಳಗೆ ನಡೀತಾ ಇದೆ. ಇದರಿಂದ ಏನು, ಮಂದಿರಕ್ಕೆ ನಡೆಯುವಾಗ ಒಡವೆಗಳ ಹೊರೆಯಿಕೆ, ಇವು ಭಾರ ಯಾಕೆ ಹೊತ್ಕೊಂಡು ಹೊಂಟಿದೀಪ? ಮಂದಿರಕ್ಕೆ ಹೋಗೋದ, ನೀ ಬಾಹ್ಯ ಭಗವನ್ ಮಂದಿರಕ್ಕೆ ಹೋಗು ಅಥವಾ ನಿಜ ಭಗವನ್ ಮಂದಿರಕ್ಕೆ ಹೋಗು, ನಿರ್ಭಾರ ಆಗೋದಿರ್ತಿತ್ತು ಪ್ರಭು, ನಿರ್ಭಾರ ಆಗೋದಿರ್ತಿ. ಈ ನಿನ್ನ ಒಡವೆಗಳಿಂದ ಅದು ಯಾವ ಕಾರ್ಯ ಆಗೋದನೇ ಇಲ್ಲ, ಒಡವೆಗಳ ಅವಶ್ಯಕತೆನೇ ಇಲ್ಲ. ಅದು ಕೇವಲ ಒಂದು ಜ್ಞಾನ ಬೇಕು. ಇಲ್ಲಿ ಜ್ಞಾನದ ಕಾರ್ಯ ನಡೀತಾ ಇದೆ. ಒಡವೆಗಳನ್ನು ಹೊತ್ಕೊಂಡು ಹೋಗ್ತಾ ಇದೆ ಇದು ಶರೀರ. ಹೊತ್ಕೊಂಡು ಹೋಗುವ ಆ ಜ್ಞಾನಿ ಪುರುಷನ ಅಂತರಂಗದೊಳಗ ವಿಕಲ್ಪದ ಉತ್ಪತ್ತಿ ಆಗಿದ್ರೆ ಜ್ಞಾನ ಗುಣದ ಪರ್ಯಾಯ ಅತಿ ಕಾರ್ಯ ಮಾಡ್ತಾ ಇದೆ. ಸವಿಕಲ್ಪ ಅವಸ್ಥೆ ಆ ಕಾರ್ಯ ಮಾಡುವಾಗ ಆ ವಿಕಲ್ಪ ಏನಂತಿದೆ, ಪ್ರಭು ನೀ ಮಂದಿರಕ್ಕೆ ಹೊರಟಿದಿ, ಈ ಒಡವೆಗಳ ಹೊರೆ ಯಾಕೆ ಹೊತ್ಕೊಂಡು ಹೊಂಟಿದ್ದೀನಿ? ಒಡವೆಗಳ ಹೊರೆ ಹೊತ್ಕೊಂಡು ಯಾಕೆ ಹೊರಟಿದೀಪ? ಈ ವಿಕಲ್ಪಕ್ಕ ಅವಕಾಶ ಕೊಟ್ರಿ, ಆ ವಿಕಲ್ಪ ಹಾಗೆ ಮುಂದುವರಿತ್ರಿ. ಮುಂದುವರೆದ ಆ ವಿಕಲ್ಪದೊಳಗೆ ಮತ್ತೆ ಪುನಃ ಏನಂತಾನೆ, ಇವನ ಮನೋಮಂದಿರದೊಳಗಿಂದ ವಿಚಾರದ ಅದೇ ತೂರಿ ಬರ್ತದೆ. ಎದುರಿಗೆ ದೇವನಿರೇ ಮಂತ್ರದ ಮರೀ ಕೊಂಡ ತಂದಿನಿ. ಈ ವಿಕಲ್ಪ ನಮಗ ಅನುಕೂಲ ಪ್ರತಿಕೂಲ. ನಾವೇನಂತೀವ್ರಿ, ಮಂದಿರಕ್ಕೆ ನಡೆಯುವಾಗ ಒಡವೆಗಳ ಹೊರೆ ವಿಕಲ್ಪ ನಡೆದಿದ್ರೆ ಹೊತ್ಕೊಂಡು ಹೋಗೋದು ಹೊತ್ಕೊಂಡು ಹೊಂಟೈತ್ರಿ. ಅದರದ ಅನುಭವ ಇಲ್ಲ ಇವನಿಗೆ. ಆದ್ರೆ ಇದು ಅಪರಾಧ ನಿಂದಿ. ಇದ್ರದ್ದು ಬೋಧಿದೆ ಸಮ್ಯಕ್ ದೃಷ್ಟಿ ಜೀವಕರು. ನಿನ್ನ ಜೀವಾಸ್ತಿ ಕಾಯದೊಳಗ ಅಷ್ಟದ್ರವ್ಯ ತಗೊಂಡು ಹೋಗ್ಬೇಕನ್ನುವಂಥ ವಿಚಾರ ಬಾರದ ವಿನಃ ಈ ಅಷ್ಟದ್ರವ್ಯ ನಿನ್ನ ಶರೀರದ ಮೇಲೆ ಕೂತಿಲ್ಲ. ಅಪರಾಧ ಜೀವಾಸ್ತಿ ಕಾಯ್ದೆ. ಶರೀರ ತಾನಾಗಿನ ಯಾವತರನ್ನೆಲ್ಲ ತಗೊಂಡು ಹೊರಟಿಲ್ಲ. ಶರೀರದೊಳಗೆ ಚೈತನ್ಯ ಅಂಶ ಇಲ್ಲ. ನೋಡ್ರಿ, ನಾವು ತಪ್ಪು ತಿಳ್ಕೋಬೇಕ್ರಿ. ಜ್ಞಾನ ಗುಣಕ್ಕೆ ಕಾರ್ಯ ಒದಗಿಸಬೇಕ್ರಿ. ಆಗ ಒಳಗ ವಿಕಲ್ಪ ಉತ್ಪನ್ನ ಆಗಿದೆ. ಅಯ್ಯೋ ನಾ ಬಸ್ತಿಗೆ ಹೊರಟಿದ್ದೇನೋ, ಇದು ಎಂಥ ವಿಕಲ್ಪ. ಹೀಗ ಅಂದ ಮಿಥ್ಯಾದೃಷ್ಟಿ ಜೀವ. ಅವನಿಗೆ ವಿಕಲ್ಪ ಈ ಪ್ರಕಾರದ ಉತ್ಪನ್ನ ಆಗೋದನ್ನ ಸಾಧ್ಯ ಇಲ್ಲ. ಅವ ಇದರಿಂದ ಧರ್ಮ ಆಗ್ತೈತೆ ಅಂತ ಹೇಳಿ ಅವನ ಸಂಪೂರ್ಣ ಶ್ರದ್ಧೆ 100ಕ್ಕೆ 100. ಮತ್ತೆ 2 ಜನ ಒಂದೇ ವೇಷದೊಳಗ ಒಂದೇ ರೀತಿಯಿಂದ ಶಿಕ್ಷರಭೂತ ಆಗಿ ಹೋಗ್ತಾ ಇದ್ದಾರೆ ಮಂದಿರ. ಇದರೊಳಗ ನಾವು ನೋಡುವಂಥವ್ರಿಗೆ ಯಾರು ಶ್ರೇಷ್ಠ ಯಾರು ಕನಿಷ್ಠ? ಅವ್ನು ಮಿಥ್ಯಾದೃಷ್ಟಿ ಮತ್ತೆ ಮಂತ್ರ ಗುಣಗುಣಿಸ್ತಾ ಹೋಗ್ತಾ ಇದ್ದಾನೆ.
ಇವ್ ಒಳಗ ವಿಚಾರ ಮಾಡ್ತಾ ಇವಂಗೆ ಮಂತ್ರ ಬರುದು. ಇವನು ಉಪಯೋಗ ವಿಚಾರದ ಒಳಗೈತೆ. ಮಂದಿರಕ್ಕೆ ನಡೆಯುವಾಗ ಒಡವೆಗಳ ಹೊರೆಯಕ್ಕೆ ಭಗವಂತ ನಿನ್ನ ವಸ್ತುವಿನಿಂದ ಅಷ್ಟ ದ್ರವ್ಯದ ಯಾವ ವಸ್ತು ಒಡವೆ ಒಯ್ತಾ ಇದೆಯೋ ಅದರಿಂದ ಪ್ರಸನ್ನ ಆಗುವಂತ ಭಗವಂತ ಇಲ್ಲ. ಅವು ವೀತ ರಾಗದಲ್ರಿ. ನೀನ್ ರಾಗ ತಗೊಂಡು ಹೊರಟಿದಿ, ಆ ರಾಗದಿಂದ ಆ ಆತ್ಮ ಪ್ರಗಟ ಆಗುವಂಥವಿಲ್ಲ, ಪ್ರಸನ್ನ ಆಗುವಂಥವಿಲ್ಲ, ನಿನಗೆ ದರ್ಶನ ಕೊಡುವಂಥವಿಲ್ಲ. ಅವು ಪ್ರಸನ್ನ ದರ್ಶನ ಕೊಡ್ಬೇಕಾದ್ರೆ ರಾಗ ರಹಿತ ಬೇಕು, ವೀತ ರಾಗ. ಜೈನ ದರ್ಶನ ಏನೈತಿ? ವೀತರಾಗಿ. ನಮ್ಮ ಸರ್ವಜ್ಞ ಭಗವಂತರು ಹೇಗಿದ್ದಾರು? ವೀತರಾಗಿ. ಆ ಸಮಯದೊಳಗೆ ನಾವು ಮರ್ತು ಹೋಗ್ತೀವಿ. ಮತ್ತೆ ಅರ್ಪಣೆ ಯಾರೋಗಿ ಮಾಡ್ತೀವ್ರಿ? ಅರ್ಪಣೆ ಮಾಡವ್ರೆ ಅಲ್ರಿ. ನಮ್ಮ ಕುಚೇಷ್ಟಿಯನ್ನ ಆ ವೀತರಾಗ ಭಗವಂತರನ್ನ ಮಲಿನ ಮಾಡ್ತಾ ಇದ್ದೇವೆ. ಇದರಿಂದ ಪುಣ್ಯವು ಪಾಪು. ತಾವು ವಿಚಾರ ಮಾಡೋದ್ರಿ. ಬಿಡುವ ಮಾತಿಲ್ಲ. ಸಮ್ಯಕ್ ದೃಷ್ಟಿನೂ ಮಾಡ್ತಾ ಇದ್ದನ್ರಿ ಪೂಜೆ ರೀ. ನಾವು ಬಿಡ್ಲಿಲ್ರಿ. ಅವನು ಪೂಜೆ ಹೇಗೆ ಮಾಡ್ತಾನ್ರಿ? ನಿರ್ಧಾರ ಆಗ್ತಾ ಇದ್ದಾನ್ರಿ. ಅವರೇ ಮಂದಿರಕ್ಕೆ ನಡೆಯುವಾಗ ಒಡವೆಗಳ ಹೊರೆಯೇಕೆ? ಎದುರಿಗೆ ದೇವನಿರೇ ಮಂತ್ರದ ಮರೆಯೇಕೆ? ದರ್ಶನಂ ದೇವದೇವಶ್ಯ. ಪ್ರತ್ಯಕ್ಷ ಎದುರಿಗೆ ಇದ್ದಾನ ಮೂರ್ಖ ಮತ್ತೆ ದರ್ಶನ. ಇದು ನಮ್ದು ಎಂಥ ಮಂಗದ ಆಟ, ಎಂಥ ಮರ್ಕಟ ದೇಶ. ದರ್ಶನ ಏನು ಜಿನೇಂದ್ರಾಣ. ಯಾರು ದರ್ಶನ ಮಾಡ್ರು? ಸಾಧೂನಾಂ ವಂದನೇನ ಚ ನ ಚಿರಂ ತಿಷ್ಟತೆ ಪಾಪಂ. ನಿಮ್ಮೆಲ್ಲ ಹೋಯ್ತೇನೆ. ಮಂತ್ರ ಎಷ್ಟು ಪವಿತ್ರ ಇದೆ ರೀ. ಆ ಮಂತ್ರದೊಳಗೆ ಯಾವ ಅರ್ಥ ನಿಹಿತಿದೆ ಅದು ಯಾರಿಗೆ ಬೋಧ ಮಾಡ್ತಾ ಇದೆ? ನಿನ್ನ ವಚನ ವಿಕಲ್ಪಕ ಬೋಧ ಮಾಡ್ತಾ ಇದೆಯೋ ಅಥವಾ ತ್ರಿಕಾಲಿ ಧ್ರುವದ್ರವಿ ಜೀವಾಸ್ತಿ ಕಾಯನಿಗೆ ಬೋಧ ಮಾಡ್ತಾ ಇದೆ? ನಿಂದು ಗಮನ ಎಲ್ಲಿದೆ ರೀ? ಆ ಮಂತ್ರದ ಮರಿಯೊಳಗ ಆ ಬಾಹ್ಯ ಭಗವಂತನು ನಿನ್ನ ಗೋಚರಿಸುದಿಲ್ಲ. ನಿನ್ನ ಭಗವಂತಂತೂ ಅಭಾವನ ಅದ. ಮಂದಿರಕ್ಕೆ ನಡೆಯುವಾಗ ಒಡವೆಗಳ ಹೊರೆಯೇಕೆ? ಆಮೇಲೆ ಎದುರಿಗೆ ದೇವನಿಗೆ ಮಂತ್ರದ ಮರೆಗೆ. ಮಂತ್ರ ರೂಪದ ಪರದೆ ಆದ ಮುಂದೆ ಯಾಕೆ ಎಳೀತಾ ಇದ್ದೀಯಪ್ಪ? ಭಗವಂತನ ದರ್ಶನ ಆಗ್ತಾ ಇದೆ. ಭಗವಂತನ ಸ್ವರೂಪ ನೋಡ. 18 ದೋಷದಿಂದ ರಹಿತದ ನಾವು ಭಗವಂತ. ವೀತ ರಾಗದ ಯಾವ ಅವನ ಅಂಗಾಂಗದೊಳಗ ಮೋಹ ಅಥವಾ ಯಾವುದೇ ಕಷಾಯ ನಿನಗೆ ದೃಷ್ಟಿಗೋಚರ ಆಗ್ತಾ ಇದೆ, ನೀನೋ ಮೋಹಿ ಇದೆ, ಕಷಾಯ ಯುಕ್ತ ಇದೆ. ನಿನ್ನ ಕಷಾಯ ಯುಕ್ತ ದೃಷ್ಟಿಯೊಳಗ ಕೂಡ ಭಗವಂತನ ಸಂಪೂರ್ಣ ಅಂಗಾಂಗದೊಳಗ ಯಾವುದೂ ಕಷಾಯ ಉತ್ಪನ್ನ ಮಾಡುವಂತ ಅಂಶ ನಿನ್ನಲ್ಲಿ ಗೋಚರಿಸ್ತಾ ಇದೆಯನ್ ಪ್ರಭು. ನೀನು ಒಂದ್ ಸ್ವಲ್ಪ ಕಣ್ಣು ಬಿಟ್ಟು ನೋಡು. ಇಷ್ಟು ನಿರ್ಣಯ ಆಗ್ತಿದ್ದಾರೆ. ವಿಚಾರ ವಿಕಲ್ಪದ ಮಂಥನ ನಡೀತಾ ಇದ್ದಾರೆ. ವಿಕಲ್ಪದ ಮಂಥನ ನಡೆದ ನಂತರ ಜ್ಞಾನದೊಳಗ ವೃದ್ಧಿ ಆಗ್ತಾ ಇದೆ ರೀ. ಈ ವಿಕಲ್ಪದಿಂದ ಜ್ಞಾನದೊಳಗ ವೃದ್ಧಿ ಆಗ್ತಾ ಇದೆ. ಜ್ಞಾನದ ಪರ್ಯಾಯದೊಳಗ ಏನು ವಿಕಲ್ಪ ಉತ್ಪನ್ನ ಆಗೈತಿ ಆ ವಿಕಲ್ಪದೊಳಗ ಜ್ಞಾನದ ವೃದ್ಧಿ ಆಗ್ತಾ ಇದೆ. ಜ್ಞಾನದ ವೃದ್ಧಿಯಾಗಿ ಆ ವಿಕಲ್ಪ ಎಲ್ಲಿ ಅಂತಿಮ ಘಟ್ಟಕ್ಕೆ ತಲುಪ್ತಿದ್ದಾರೆ? ಎಲ್ಲಿ ತಲುಪ್ತಿದೆ? ಎದುರಿಗೆ ದೇವನಿರೇ ಮಂತ್ರದ ಮರೆಯಿಟ್ಟೆ. ಇಲ್ಲಿ ಒಂದು ಹಂತ ಇತ್ತು. ಈ ಹಂತ ಆದ ನಂತರ ಅವನು ವಿಕಲ್ಪ ರೂಪದ ಜ್ಞಾನದ ಪರ್ಯಾಯದೊಳಗ ವೃದ್ಧಿ ಏನಾಯ್ತು? ವೃದ್ಧಿ ಏನಾಯ್ತು? ನಿನ್ನ ದೇವನ ಪೂಜೆ, ನಿನ್ನ ದೇವನ ಪೂಜೆ ನೀ ಮಾಡು ಮೊದಲಿಂದ. ನಿನ್ನ ದೇವನ ಪೂಜೆ ನೀ ಮಾಡು ಮೊದಲಿಂದ ದೊರಕುವುದು ಅದರಿಂದ ಅತೀಂದ್ರಿಯ ಆನಂದ. ಮುಗಿದು ಪೂಜೆ ಆಯ್ತದೆ. ಭಗವಂತನ ಪೂಜೆ ಮಾಡ್ಲಿಕ್ಕೆ ಹೊರಟಿದೀವ್ರಿ. ನಿನ್ನ ದೇವನ ಪೂಜೆ ನೀ ಮಾಡು ಮೊದಲಿಂದ. ಆ ವಿಕಲ್ಪದ ವೃದ್ಧಿಯಾಗಿ ಜ್ಞಾನದ ವೃದ್ಧಿಯಾಗಿ ಜ್ಞಾನದ ನಿರ್ಣಯ ಆಯ್ತು. ರಿಸರ್ಚ್ ಮಾಡ್ತಾ ಅದ್ರೊಳಗ್ರಿ. ರಿಸರ್ಚ್ ಮಾಡಿದ ನಂತರ ಏನಾಯ್ತು? ನಿನ್ನ ದೇವನ ಪೂಜೆ, ನಿನ್ನ ದೇವನ ಪೂಜೆ ನೀ ಮಾಡು ಮೊದಲಿಂದ.
ದೊರಕುವುದು ಅವನಿಂದ ಅತೀಂದ್ರಿಯ ಆನಂದ. ಪೂಜೆ ಸಾರ್ಥಕತೆ ಆಯ್ತು ಅಥವಾ ಇಲ್ಲ? ಇದು ವಿಕಲ್ಪ ಏನ್ ನಮಗ್ ಬಹಾಣೆ ಮಾಡ್ತಾರೆ. PhD ತರದ್ದು ಚಿಂತ ಈ ರಿಸರ್ಚ್ ಫಲ ಏನಾಯ್ತಾರೆ? ಅತೀಂದ್ರಿಯ ಆನಂದದ ಪ್ರಾಪ್ತಿ ಆಯ್ತಾರೆ, ಪ್ರತ್ಯಕ್ಷವೇ. ಈ ಪ್ರಕಾರ ವಸ್ತು ಸ್ವರೂಪ ಇದೆ. ಇನ್ನು ಮತ್ತೆ ನಿರ್ವಿಕಲ್ಪ ಅವಸ್ಥೆ ಇನ್ನು ಮುಂದಿನ ಸಲ ಯಾಕೆ ಹಂಗಾಗತ್ತೆ ಜಗ?